ಈ ದಿನದಿಂದ ಸಹೋದರರ ಸಭೆ ಬ್ರದರನ್ ಅಸೆಂಬ್ಲಿ ಹೇಗೆ ಪ್ರಾರಂಭವಾಯಿತು, ಇದಕ್ಕೆ ಕಾರಣಕರ್ತರು ಯಾರು, ಈ ಸಹೋದರ ಸಭೆ ಹೇಗೆ ಪ್ರಾರಂಭ ಆಯ್ತು ಅಂತಕ್ಕಂಥ ಚರಿತ್ರೆಯನ್ನ ಕ್ಲುಪ್ತವಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ನಾನು ಯಾಕೆ ಕ್ಲುಪ್ತ ಅಂತ ಹೇಳ್ತೀನಿ ಅಂದ್ರೆ, ನಾವು ಎಷ್ಟು ಹುಡುಕಿದಷ್ಟು ಅದರದೇ ಆದಂತ ಚರಿತ್ರೆ ತೆಗೆದುಕೊಳ್ತಾ ಹೋಗುತ್ತೆ. ನೀವು JN ಡಾರ್ಬಿ, ಜಾನ್ ನೆಲ್ಸನ್ ಡಾರ್ಬಿ ಬಗ್ಗೆ ಹುಡುಕ್ತಾ ಹೋದ್ರೆ ಅದೇ ಬಹಳಷ್ಟು ಚರಿತ್ರೆ ಇದೆ. ನಾವು 10 ದಿನ ಕೂತ್ಕೊಂಡು ಅವ್ರ ಚರಿತ್ರೆ ಬಗ್ಗೆ ಓದಿದ್ರು ಮುಗಿಯೋದಿಲ್ಲ. ಇನ್ನು ಆಂಟನಿ ನಾರಿಸ್ ಗ್ರೂಪ್ ಬಗ್ಗೆ ಓದಿದ್ರೆ ಅವ್ರದೇ ಒಂದು ದೊಡ್ಡ ಚರಿತ್ರೆ. ಇನ್ನು ಜಾನ್ ಜಾನ್ ಜಿ ಬೆಲೆಟ್ ಅವ್ರ ಬಗ್ಗೆ ಓದ್ತಾ ಹೋದ್ರೆ ಅದು ಇನ್ನೊಂದು ದೊಡ್ಡ ಚರಿತ್ರೆ ಆಗುಳಿತದೆ. ಹಾಗಾಗಿ ಅದೆಲ್ಲವನ್ನು ಪೂರ್ಣ ವಿವರವಾಗಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಷ್ಟು ನಮಗೆ ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಬಹುಶಃ ನಾವು ಕಲಿತಾ ಹೋಗ್ತೇವೆ. ಅದಕ್ಕಿಂತ ಮೊದಲು ಈ ಬ್ರದರನ್ ಅಸೆಂಬ್ಲಿ ಇರ್ತಕ್ಕಂಥ ನಾವುಗಳು ಬಹಳಷ್ಟು ಸಮಯ ಕೆಲವರ ಮನಸ್ಸಿನಲ್ಲಿ, ಎಲ್ಲರಲ್ಲ ಕೆಲವರ ಮನಸ್ಸಿನಲ್ಲಿ ತುಂಬಾ ಒಂಥರ ಕೀಳರಿಮೆ ಭಾವನೆ ಇದೆ. ಏನಪ್ಪ ಇದು ಬ್ರದರನ್ ಅಸೆಂಬ್ಲಿ, ಬೇರೆ ಸಭೆ ತರ ಅಲ್ಲ ನೋಡ್ರಿ, ಅಲ್ಲಿ ಎಷ್ಟು ಚೆನ್ನಾಗಿ ಕುಣಿತಾರೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ನಮ್ಮಲ್ಲಿ ಅದು ಅನುಮತಿ ಕೊಡೋದಿಲ್ಲ, ನಮ್ಮ ಸಭೆನಲ್ಲಿ ಇಲ್ಲ ಅಂತ ಹೇಳಿ ಕೆಲವರು ಬೇರೆ ಸಭೆಯನ್ನು ನೋಡಿ ಹೇಳ್ತಾರೆ. ಕೆಲವು ಕೆಲವರು ಹೇಳ್ತಾರೆ, ನೋಡಿ ಆ ಸಭೆನಲ್ಲಿ ಸ್ತ್ರೀಯರಿಗೂ ಆರಾಧನೆ ಮಾಡಕ್ ಕೊಟ್ಟಿದ್ದಾರೆ, ನಮ್ಮಲ್ಲಿ ಸ್ತ್ರೀಯರನ್ನ ಕಟ್ ಹಾಕ್ತಾ ಇದ್ದಾರೆ, ಸ್ತ್ರೀಯರಿಗೆ ಅವಕಾಶವೇ ಇಲ್ಲ, ಸ್ವತಂತ್ರವೇ ಇಲ್ಲ, ಹೀಗ್ ಮಾತಾಡೋರು ಇದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ನೋಡಿ ಅವರು ತಿಂಗಳಿಗೆ ಒಂದ್ಸರಿ ರೊಟ್ಟಿ ಮುರಿತಾರೆ, ಅದೊಂಥರ ಚೆನ್ನಾಗಿದೆ. ಈ ನಮ್ ಸಭೆಯಲ್ಲಿ ಹಾಗಲ್ಲ, ಪ್ರತಿ ವಾರ ರೊಟ್ಟಿ ಮುರಿತಾರೆ. ಏನಪ್ಪಾ ಇದು? ಈ ತರ ಅನೇಕ ತಪ್ಪುಗಳನ್ನ ಕಂಡು ಹಿಡಿದು ಇದು ಸರಿ ಇಲ್ಲ, ಆ ಸಭೆಗಳು ಸರಿ ಎಂಬುದಾಗಿ ಮಾತಾಡ್ತಕ್ಕಂಥವ್ರ ಸಂಖ್ಯೆ ಬಹಳಷ್ಟು ಇದೆ. ನಮ್ ಸಭೆ ಒಳಗಡೆ ಇದ್ಕೊಂಡು ಸಭೆಯ ನಿಯಮಗಳನ್ನ ಸರಿ ಇಲ್ಲ ಎಂದು ಹೇಳ್ತಕ್ಕಂಥವ್ರು ಕೂಡ ಬಹಳಷ್ಟು ಜನ. ಇನ್ನು ಕೆಲವರು ಒಂದು ಪಾಸಿಟಿವ್ ಕನ್ಸ್ಟ್ರಕ್ಷನ್ಗೆ, ಅಂದ್ರೆ ನಮ್ಮನ್ನ ನಾವು ತಿದ್ದುಕೊಳ್ಳುವ ಮಟ್ಟಕ್ಕೆ ಸಕಾರಾತ್ಮಕವಾದಂತ ಟೀಕೆಯನ್ನು ಮಾಡ್ತಾರೆ. ಅದು ಬಹುಶಃ ಒಪ್ಪಿಕೊಳ್ಬಹುದು. ಅಂದ್ರೆ ನಾವು ಸರಿಯಾಗ್ಬೇಕು, ನಾವು ಬೇರೆಯವ್ರನ್ನ ಯಾಕೆ ಟೀಕೆ ಮಾಡ್ಬೇಕು, ಮೊದಲು ನಾವು ಸರಿಯಾಗ್ಬೇಕು, ನಮ್ಮಲ್ಲಿ ಸರಿ ಇದೆಯಾ, ಆ ದೃಷ್ಟಿಯಿಂದ ಕೆಲವ್ರು ಮಾತಾಡ್ತಾರೆ. ಬಹುಶಃ ಅದು ಒಂದು ನಮ್ಮನ್ನ ತಿದ್ಲಿಕ್ಕೆ, ನಮ್ಮನ್ನ ಎಚ್ಚರಿಸ್ಕೊಳ್ಳಿಕ್ಕೆ ಅದು ಸರಿ ಅನ್ನಿಸ್ತದೆ. ಹೀಗೆ ಅನೇಕ ಸಭೆಗಳಿಗಿವತ್ತು. ಪೆಂಟೆಕಾಸ್ಟಲ್ ಸಭೆ ಇದೆ, ಬ್ಯಾಪ್ಟಿಸ್ಟ್ ಸಭೆ ಇದೆ, ಕ್ಯಾಥೋಲಿಕ್ ಸಭೆ ಇದೆ, CSI ಇದೆ, ಹೀಗೆ ನಿಮಗೆ ಹೇಳ್ತಾ ಹೋದ್ರೆ 108 ಡಿನಾಮಿನೇಷನ್ಗಳಿದೆ. ನಮ್ಮ ಬ್ರದರನ್ ಸಭೆ ಕೂಡ ಇದೆ. ಬಹಳಷ್ಟು ಜನಕ್ಕೆ ನಮ್ಮ ಸಹೋದರ ಸಭೆಗಳಲ್ಲಿ ಹೇಳ್ತಿರೋದು, ಕೆಲವರಿಗೆ ಅದರಲ್ಲೂ ಹೊಸದಾಗಿ ರಕ್ಷಣೆ ಹೊಂದಿ ಬಂದವ್ರಿಗೆ ಡಿನಾಮಿನೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ನನಗೂ ಕೂಡ ಗೊತ್ತಿರ್ಲಿಲ್ಲ. ನಾನ್ ರಕ್ಷಣೆ ಹೊಂದಿ ಸಭೆಗೆ ಬಂದಾಗ ಅಲ್ಲಿ CSI ಸಭೆ ಇದೆ, ಇಲ್ಲಿ ಪೆಂಟೆಕಾಸ್ಟಲ್ ಸಭೆ ಇದೆ ಅಂತ ಹೇಳುವಾಗ ನನ್ಗೆ ಆಶ್ಚರ್ಯ ಆಗ್ತಿತ್ತು. ಅದೆಂತದು, ಹಂಗಂದ್ರೆ ಏನು, CSI ಅಂದ್ರೆ ಏನು, ಅದೇನು, ರೋಮನ್ ಕ್ಯಾಥಲಿಕ್ ಅಂದ್ರೆ ಅವ್ರು ರೋಮ್ನವರೆಲ್ಲ ಇಲ್ಲಿ ಬಂದಿದಾರ, ಹೀಗೆ ಅನ್ನಿಸ್ತಾ ಇತ್ತು. ನಮ್ಗೂ ಅದು ಗೊತ್ತಿರ್ಲಿಲ್ಲ. ನಿಧಾನವಾಗಿ ನನ್ಗೆ ಒಂದೊಂದೇ ವಿಚಾರವಾಗನ್ನ ನಮ್ಮ ಸಭಾ ಹಿರಿಯರು ಹೇಳ್ಕೊಟ್ಟಿದ್ರಿಂದ ನಮ್ಗೆ ಅರ್ಥವಾಗ್ಲಿಕ್ಕೆ ಶುರುವಾಯ್ತು. ಹಾಗೆ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದ್ರು. ಯಾಕೆ ಬ್ರದರನ್ ಸಭೆ ಅಂತ ಕರೀತಾರೆ, ಯಾಕೆ ಸಿಸ್ಟರನ್ ಸಭೆ ಅಲ್ಲ, ಯಾಕೆ ಯೂತ್ಸ್ ಸಭೆ ಅಲ್ಲ, ಯಾಕೆ ಬ್ರದರನ್ ಅಂತ ಹೆಸರು ಬರೋದು, ಸುಮಾರು ಜನಕ್ಕೆ ಗೊತ್ತಿಲ್ಲ. ಇನ್ನು ಕೆಲವರಿಗೆ ಈ ಸಹೋದರರ ಸಭೆಯ ಪ್ರಾರಂಭ ಹೇಗಾಯ್ತು, ಹೇಗೆ ಇವತ್ತು ಈ ಸಭೆ ಒಂದು ಅಸ್ತಿತ್ವದಲ್ಲಿದೆ, ಯಾವ ಒಂದು ಆಧಾರದ ಮೇಲೆ ನಿಂತಿದೆ, ಇದೇನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರ ಸಂಖ್ಯೆ ಬ್ರದರನ್ ನಲ್ಲಿ ಬಹಳಷ್ಟು ಜನ ಇದೆ. ಬೆರಳೆಣಿಕೆ ಅಷ್ಟಲ್ಲ, ಬಹಳಷ್ಟು ಜನ ಇದ್ದಾರೆ. ಬಹುಶಃ ಈ ಅಧ್ಯಯನ ನಾವು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗಾದ್ರೂ ಸಹೋದರರ ಸಭೆಯ ಪ್ರಾರಂಭ, ಇದರ ಚರಿತ್ರೆ, ಇದಕ್ಕೆ ಕಷ್ಟಪಟ್ಟಂತವ್ರು ಆದಂತ ಬೆಳವಣಿಗೆಗಳನ್ನ ಕುರಿತು ಕೇಳುವಾಗ, ಓಹೋ, ನಾವು ಇವತ್ತು ಏನ್ ಬ್ರದರನ್ ಸಭೆಯಲ್ಲಿ ಇದ್ದೀವೋ ಇದು ಸರಿಯಾದದ್ದು, ವಾಕ್ಯಕ್ಕನುಸಾರವಾದದ್ದು, ಕ್ರಮವಾದದ್ದು ಎಂಬತಕ್ಕಂತ ಒಂದು ಸ್ವಲ್ಪ ಭಾವನೆಯಾದ್ರೂ, ಆ ಸತ್ಯ ಸಂಗತಿ ಅವ್ರ ಮನಸ್ಸಿಗಾದ್ರೂ ಹೊಕ್ಕುತ್ತದೆ, ತಿಳುವಳಿಕೆ ಬರ್ತದೆ ಎಂಬತಕ್ಕಂತ ಭಾವನೆ ನನ್ನಲ್ಲಿದೆ. ಹಾಗಾಗ್ತದೆ ಎಂಬುದಾಗಿ ನಾನು ಆಶಿಸ್ತೇನೆ, ಹಾಗಾಗ್ಬೇಕು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆದುದರಿಂದ
ಈ ದಿನ ಸಹೋದರರ ಸಭೆಯ ಚರಿತ್ರೆ ಕುರಿತಾಗಿ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತೇನೆ. ನಾನು ಈ ದಿನ 2 ವಿಷಯಗಳನ್ನ ನಿಮ್ ಮುಂದೆ ಹೇಳಲಿಕ್ಕೆ ಹೋಗ್ತೇನೆ. ಒಂದು, ಸಭೆಯ ಇಂಟ್ರೊಡಕ್ಷನ್, ಈ ಬ್ರದರನ್ ಸಭೆಯ ಇಂಟ್ರೊಡಕ್ಷನ್, ಪೀಠಿಕೆ, ಹೇಗೆ ಈ ಸಹೋದರ ಸಭೆ ಪ್ರಾರಂಭವಾಯಿತು ಅಂತಕ್ಕಂಥದ್ದು, ಅದು ಪ್ರಾರಂಭದಲ್ಲಿ ಬಂದಂತ ಕೆಲವು ಸೇವಕರುಗಳು. ಎರಡನೇದಾಗಿ ಈ ಸಭೆ ಪ್ರಾರಂಭ, ಒಂದು ಇದ್ರ ಪೀಠಿಕೆ, ಇನ್ನೊಂದು ಈ ಸಭೆಯ ಪ್ರಾರಂಭ. ಇವೆರಡು ಕುರಿತಾಗಿ ಈ ದಿನ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಹೋಗ್ತೇನೆ. ನಾವು ಒಂದು ವೇಳೆ ನಾವು 1900ನೇ ಇಸ್ವಿಯ ಹಿಂದಕ್ಕೆ ಹೋದ್ರೆ, 1900ಕ್ಕೆ 2024, 1900ನೇ ಇಸ್ವಿ ಹೊತ್ತಿಗೆ ಸುಮಾರು 7 ಬ್ರದರನ್ ಸಭೆಗಳಿದ್ದವು. 7 ಬ್ರದರನ್ ಸಭೆಗಳು. ಏನಪ್ಪಾ ಹಾಗಾದ್ರೆ ಇದ್ಯಾವ ಸಭೆ, ಅದ್ರಲ್ಲಿ 7ನೇದಿದು ಒಂದಾ ಅಂತ ಕೇಳ್ಬೋದು. ಆ 7 ಬ್ರದರನ್ ಅಸೆಂಬ್ಲಿಗೂ ಈಗಿರ್ತಕ್ಕಂಥ ನಮ್ಮ ಬ್ರದರನ್ ಅಸೆಂಬ್ಲಿಗೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಹೇಳಿಕೊಳ್ತಕ್ಕಂತ ಸುಮಾರು 7 ಸಭೆಗಳು 1900ರ ಹೊತ್ತಿಗೆ ಆಗ್ಲೇ ಇದ್ದವು. ಕ್ಲುಪ್ತವಾಗಿ ನಿಮ್ಗೆ ಹೇಳಲಿಕ್ಕೆ ಹೋಗ್ತೇನೆ. ಉದಾಹರಣೆಗೆ 1457ರಲ್ಲಿ ಮಾರ್ವಿಯನ್ ಬ್ರದರನ್ ಅಸೆಂಬ್ಲಿ ಎಂಬತಕ್ಕಂಥ ಒಂದು ಸಭೆ ಪ್ರಾರಂಭವಾಗಿದೆ. 1457ರಲ್ಲಿ ಮಾರ್ವಿಯನ್ ಬ್ರದರನ್ ಅಸೆಂಬ್ಲಿ. ನಾನು ಅದನ್ನೆಲ್ಲ ಡೀಟೈಲ್ ಆಗಿ ಮಾರ್ವಿಯನ್ ಬ್ರದರನ್ ಅಸೆಂಬ್ಲಿ ಡಾಕ್ಟ್ರಿನ್ ಏನು, ಯಾರು ಪ್ರಾರಂಭ ಮಾಡಿದಾರೋ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾವು ಕಲಿಯೋದೇ ಬೇಕಾಸ್ ಬೇರೆದಿದೆ. ಎರಡನೇದಾಗಿ ಹಟ್ಟೇರಿಯನ್ ಬ್ರದರನ್ ಅಸೆಂಬ್ಲಿ ಅಂತ ಒಂದಿತ್ತು. ಅದು 1528ನೇ ಇಸ್ವಿನಲ್ಲಿ ಪ್ರಾರಂಭ ಆಯ್ತು, ಹಟ್ಟೇರಿಯನ್ ಬ್ರದರನ್ ಅಸೆಂಬ್ಲಿ ಅಂತ. ಮೂರನೇದಾಗಿ ಸ್ಕ್ವಾರ್ಜಾನೋ ಬ್ರದರನ್ ಅಸೆಂಬ್ಲಿ ಅಂತಿತ್ತು, ಅದು ಒಂದು ಡಿನಾಮಿನೇಷನ್. ಅದು 1708ನೇ ಇಸ್ವಿನಲ್ಲಿ ಪ್ರಾರಂಭ ಆಯ್ತು. ನಾಲ್ಕನೇದಾಗಿ ಯುನೈಟೆಡ್ ಬ್ರದರನ್ ಅಸೆಂಬ್ಲಿ ಅಂತ ಕೂಡ ಒಂದು ಸಭೆ ಇತ್ತು, ಅದು 1767ನೇ ಇಸ್ವಿನಲ್ಲಿ ಪ್ರಾರಂಭವಾಯಿತು. 1767. ಐದನೇದಾಗಿ ಬ್ರದರನ್ ಇನ್ ಕ್ರೈಸ್ಟ್ ಎಂಬತಕ್ಕಂತ ಒಂದು ಸಭೆ ಕೂಡ ಸ್ಥಾಪನೆಯಾಗಿತ್ತು, ಬ್ರದರನ್ ಇನ್ ಕ್ರೈಸ್ಟ್ ಅಂತ. ಇದು 1780ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. ಈ ಆರನೇದಾಗಿ ಮೆನನೈಟ್ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಒಂದು ಸಭೆ ಕೂಡ ಇತ್ತು, ಮೆನನೈಟ್ ಬ್ರದರನ್ ಅಸೆಂಬ್ಲಿ. ಬಹುಶಃ ನೀವು ಕೇಳಿದ್ರೆ ಅನಿಸ್ತದೆ, ಈಗಲೂ ಕೂಡ ಅಲ್ಲಿ ಇಲ್ಲಿ ಕೆಲವು ಕಡೆ ಸಭೆಗಳು ಇದೆ, ಬ್ರದರನ್ ಅಸೆಂಬ್ಲಿ ಇದೆ. ಆಂಧ್ರದಲ್ಲಿ ಕೂಡ ಒಂದು ಮೆನನೈಟ್ ಅಸೆಂಬ್ಲಿ ಇದೆ. ಅದು 1860ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿತ್ತು. ಏಳನೇದಾಗಿ ಲೂಥರನ್ ಬ್ರದರನ್ ಅಸೆಂಬ್ಲಿ ಅಂತ ಹೇಳಿ, ಲೂಥರನ್ ಬ್ರದರನ್ ಅಸೆಂಬ್ಲಿ ಅಂತ ಹೇಳಿ, ಅದು 1900ರಲ್ಲಿ ಪ್ರಾರಂಭವಾಗಿದೆ. ಹೀಗೆ 1900ರ ಇಸ್ವಿ ಹೊತ್ತಿಗೆ ಸುಮಾರು ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಹೇಳ್ಕೊಳ್ತಕ್ಕಂತ 7 ಸಭೆಗಳು, ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಕರೀತಕ್ಕಂಥವುಗಳು 7 ಇದ್ದು ಆಗ್ಲೇ. ಹಾಗಾದ್ರೆ ನಮ್ಮ ಸಭೆ ಯಾವುದು, ಇದೇನು ಅಂತ ಹೇಳಿದ್ರೆ ಇವ್ಯಾವೂ ಅಲ್ಲ. ಇದನ್ನ ಸಾಧಾರಣವಾಗಿ ನಮ್ಮ ಸಭೆಯನ್ನ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಚರಿತ್ರೆಗಾರರು ಕರೀತಾರೆ. ನಾವು ಕರಿತಾ ಇಲ್ಲ. ಹಿಸ್ಟೋರಿಯನ್ಸ್ ಕಾಲ್ ದಿಸ್ ಆಸ್ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಅಂತ. ಕೆಲವರು ಡಬ್ಲಿನ್ ಅಸೆಂಬ್ಲಿ ಅಂತ ಕೂಡ ಕರೀತಾರೆ. ಏನಪ್ಪಾ ಇದು ಪ್ಲಿಮತ್ ಬ್ರದರನ್ ಅಸೆಂಬ್ಲಿ, ಏನಪ್ಪಾ ಇದು ಡಬ್ಲಿನ್ ಅಂದ್ರೆ, ಪ್ಲಿಮತ್ ಅಂತಕ್ಕಂಥದ್ದು ಒಂದು ನಗರ, ಡಬ್ಲಿನ್ ಅಂತಕ್ಕಂಥದ್ದು ಒಂದು ನಗರ. ಅದನ್ನ ಬಗ್ಗೆ ನಾನು ಮುಂದಕ್ಕೆ ಹೇಳಕ್ ಹೋಗ್ತೀನಿ ನಾನು. ಸೊ ನಾವ್ ಯಾರು ಕೂಡ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಅಂತ ಕರ್ಕೊಂಡವ್ರಲ್ಲ. ಚರಿತ್ರೆಗಾರರು ಬರೆಯುವಾಗ ಆ ಊರಿನಲ್ಲಿ ಮೊಟ್ಟ ಮೊದಲ ಪ್ರಾರಂಭ ಆದ್ರಿಂದ ಆ ಊರಿನ ಹೆಸರಿಟ್ಟು ನಾವು ಮುಂದಕ್ಕೆ ಅದನ್ನ ಹೇಳಕ್ ನಿಮ್ಮ ಮನಸ್ಸಿನಲ್ಲಿ ಇರ್ಲಿ. ಹೀಗೆ 7 ಸಭೆಗಳು ಈಗಾಗಲೇ ಬ್ರದರನ್ ಅಸೆಂಬ್ಲಿ ಎಂಬುದಾಗಿದ್ದಂತ ಸಭೆಗಳ ಸಮಯದಲ್ಲಿ ಈ ಸಭೆ ಕೂಡ ಪ್ರಾರಂಭ ಆಯ್ತು. ಹೇಗೆ, ಅದ್ರ ಸ್ವಲ್ಪ ಪೀಠಿಕೆಗೆ ಹೋಗೋಣ. ಇನ್ನು ನಾವು ಪ್ರಾರಂಭದ ಬಗ್ಗೆ ನಾವು ಮುಂದಕ್ಕೆ ನೋಡ್ಲಿಕ್ಕೆ ಹೋಗೋಣ. ಪೀಠಿಕೆ ಏನಪ್ಪಾ ಅಂದ್ರೆ, ಈ ಸಭೆಯನ್ನ ಪ್ರಾರಂಭ ಮಾಡಿದಂತ ದೇವ್ರ ಸೇವಕರು ಯಾರು ಕೂಡ ಇದನ್ನ ಬ್ರದರನ್ ಅಸೆಂಬ್ಲಿ ಎಂಬುದಾಗಿ ಒಂದು ಹೊಸ ಗುಂಪನ್ನ ನಾವು ಪ್ರಾರಂಭಿಸ್ತಿದ್ದೇವೆ ಎಂಬುದಾಗಿ ಯಾರು ಹೇಳಲಿಲ್ಲ. ಅವ್ರ ಹೆಸರು ಕೊಡ್ಲಿಲ್ಲ, ಬ್ರದರನ್ ಅಸೆಂಬ್ಲಿ ಅಂತ ಹೆಸರು ಕೊಡ್ಲಿಲ್ಲ.
ದೇವರ ವಾಕ್ಯಕ್ಕನುಸಾರವಾಗಿ ಸತ್ಯವೇದದಲ್ಲಿ ಏನು ಬರ್ದಿದೆಯೋ ಅದನ್ನ ನಾವು ಕೈಗೊಂಡು ನಡಿಬೇಕು. ಅದು ಏನ್ ಬೋಧನೆ ಮಾಡ್ತದೋ ಅದನ್ನೇ ನಾವು ಬೋಧನೆ ಮಾಡ್ಬೇಕು, ಅದನ್ನ ಅನುಸರಿಸ್ಬೇಕು ಎಂಬತಕ್ಕಂತ ಉದ್ದೇಶದಿಂದ ಈ ಬ್ರದರನ್ ಅಸೆಂಬ್ಲಿ ಸ್ಟಾರ್ಟ್ ಆಯ್ತು. ಅವ್ರು ಯಾರು ಕೂಡ ನಾವು ಬ್ರದರನ್ ಅಂತ ಹೇಳ್ಕೊಳ್ಳಿಲ್ಲ, ಕ್ರಿಶ್ಚಿಯನ್ಸ್ ಅಂತ ಕರಿತಿದ್ವಿ. ವಿ ಆರ್ ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ವಿ. ನೀವು ಹಿಸ್ಟ್ರಿಗೆ ಹೋಗಿ ನೋಡ್ರಿ, ದೇ ನೆವರ್ ಎವರ್ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಬ್ರದರನ್ ಅಸೆಂಬ್ಲಿ. ದೇ ಕಾಲ್ಡ್ ದೆಮ್ಸೆಲ್ಸ್ ಆಸ್ ಕ್ರಿಶ್ಚಿಯನ್ಸ್. ಬಟ್ ಆಸ್ ದೇ ಗೋ ಆನ್, ಮುರಿಯುತ್ತಾ ಹಾಗೆ ಬಂದ ಹಾಗೆ ಅನೇಕರು ನೋಡಿದಂತವರು ಅವರು ಇವರು ಸಹೋದರರ ಸಭೆ, ಸಹೋದರರು, ಅವರ ನಡವಳಿಕೆ, ಅವರ ಬೋಧನೆ, ಅವರಲ್ಲಿದ್ದಂತ ಆ ಸೇವಾ ಭಾರ, ಅವರಲ್ಲಿದ್ದಂತ ಆ ಸತ್ಯವೇದಕ್ಕೋಸ್ಕರ ದಾಹ, ಇದನ್ನ ನೋಡಿದಂತ ಅನೇಕ ಚರಿತ್ರೆಗಾರರು ಇದನ್ನ ಬ್ರದರನ್ ಅಸೆಂಬ್ಲಿ ಎಂಬ ಕರೆದ್ರೆ ವಿನಃ ಪ್ರಾರಂಭ ಮಾಡಿದವರು ಯಾರು ಕೂಡ ನಮ್ದು ಇದು ಬ್ರದರನ್ ಅಸೆಂಬ್ಲಿ, ನಾವು ಒಂದು ಡಿನಾಮಿನೇಷನ್ ಮಾಡ್ತಾ ಇದ್ದೇವೆ ಎಂಬ ಯಾರು ಕೂಡ ಹೆಸರಿಟ್ಟು ಇನಾಗ್ರೇಷನ್ ಮಾಡಿ ಪ್ರಾರಂಭ ಮಾಡಿದ್ದಲ್ಲ, ಎಲ್ಲಿಯೂ ಕೂಡ ಹಾಗೆ. ಎರಡನೇದಾಗಿ ಯಾಕೆ ಈ ಪ್ಲಿಮತ್ ಅಂತ ಕರೆಯಲು ಆರಂಭಿಸಿದ್ರು ಅಂತ ಅಂದ್ರೆ, ನಿಮ್ಮೆಲ್ರಿಗೂ ನಮ್ಗೆಲ್ಲ ಗೊತ್ತು, ಯುನೈಟೆಡ್ ಕಿಂಗ್ಡಮ್, UK ಅಂತ ನಾವು ಕರಿತೀವಲ್ಲ, ಈ ಯುನೈಟೆಡ್ ಕಿಂಗ್ಡಮ್ ದೇಶ, ಈ ಯುನೈಟೆಡ್ ಕಿಂಗ್ಡಮ್ ನಲ್ಲಿ 4 ದೇಶಗಳು ಸೇರಿ ಯುನೈಟೆಡ್ ಕಿಂಗ್ಡಮ್ ಆಗಿದೆ. ಸಂಯುಕ್ತ ಸಂಸ್ಥಾನ ಎಂಬುದಾಗಿ ನಾವು ಕರೀತೇವೆ. ಈ ಸಂಯುಕ್ತ ಸಂಸ್ಥಾನದಲ್ಲಿ ಎಷ್ಟು ಸೇರಿದೆ? ಒಂದು ಇಂಗ್ಲೆಂಡ್ ಇದೆ, ಎರಡನೇದು ಸ್ಕಾಟ್ಲೆಂಡ್ ಇದೆ, ಮೂರನೇದು ವೇಲ್ಸ್ ಇದೆ ಮತ್ತು ನಾರ್ತ್ ಐರ್ಲೆಂಡ್ ಇದೆ. ಈ 4 ದೇಶಗಳನ್ನ ಒಟ್ಟು ಸೇರಿಸಿರ್ತಕ್ಕಂಥ ಸಂಯುಕ್ತ ಸಂಸ್ಥಾನವೇ ಯುನೈಟೆಡ್ ಕಿಂಗ್ಡಮ್. ಅದನ್ನ UK ಅಂತ ಕರಿತೀವಿ ಈಗಲೂ ಕೂಡ. ಈ UK ನಲ್ಲಿ ಮತ್ತೆ ಐರ್ಲೆಂಡ್ ನಲ್ಲಿ, ಇಂಗ್ಲೆಂಡ್ ಅಲ್ಲಿ ನಮ್ಮ ಸಹೋದರ ಸಭೆ ಪ್ರಾರಂಭ ಉಗಮಗಳು ಇಲ್ಲಿಂದ ಆದವು. ನಿಮ್ಗೆ ಒಂದು ವೇಳೆ ಪ್ಲಿಮತ್ ಎಂಬತಕ್ಕಂತ ಒಂದು ಸಿಟಿ, ಇದು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಒಂದು ನಗರ. ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಒಂದು ನಗರ. ಆ ನಗರದಲ್ಲಿ ಪ್ಲಿಮತ್ ಎಂಬತಕ್ಕಂತ ಸಿಟಿಯಲ್ಲಿ ಬ್ರದರನ್ ಅಸೆಂಬ್ಲಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಯ್ತು. ಅದಕ್ಕೋಸ್ಕರವಾಗಿ ಜನರು ಇದನ್ನ ಕೆಲವರು ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಎಂದ ಕೂಡ ಕರೀತಾರೆ. ನೀವು ಒಂದು ವೇಳೆ ಹಿಸ್ಟ್ರಿನಲ್ಲಿ ಹೋಗಿ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಅಂತ ಹೇಳಿ ನೀವು ಓದಿದ್ರೆ, ಹೌದು, ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಿದೀವೋ, ನಾವಿದ್ದೇವೋ, ನಾವು ಪಾಲಿಸ್ತಾ ಇದ್ದೇವೋ, ಈ ಸಭೆ ಈ ಪ್ಲಿಮತ್ ನಗರದಿಂದಲೇ ಪ್ರಾರಂಭವಾದದ್ದು. ಅದೊಂದು ಸಿಟಿ. ಕೆಲವರಿಗೆ ಅದು ಗೊತ್ತಿಲ್ಲ, ಪ್ಲಿಮತ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಅವರೊಬ್ರು ಸೇವಕರೇನೋ ಎಂಬ ಕೇಳಿದಂತವ್ರು ನನ್ಗುಂಟು. ಇದು ಸೇವಕರ ಹೆಸರಲ್ಲ, ಒಂದು ನಗರದ ಹೆಸರು. ಇದು ಇಂಗ್ಲೆಂಡ್ ನಲ್ಲಿದೆ, ಹಾಗಾಗಿ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಅಂತ ಕರೆದು. ಈ ಮೊಟ್ಟ ಮೊದಲು ಬ್ರದರನ್ ಮೂವ್ಮೆಂಟ್ ಹೇಗೆ ಪ್ರಾರಂಭವಾಯ್ತು ಅಂತ ಅಂದ್ರೆ, ಐರ್ಲೆಂಡ್ ದೇಶದ ರಾಜಧಾನಿ, ನಾನ್ ನಿಮ್ಗಾಗ್ಲೇ ಹೇಳಿದೆ, ಈ ಐರ್ಲೆಂಡ್, ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಇವೆಲ್ಲವೂ ಕೂಡ ಸೇರ್ಕೊಂಡು ಯುನೈಟೆಡ್ ಕಿಂಗ್ಡಮ್ ಆಯ್ತು. ಈ ಐರ್ಲೆಂಡ್ ಅದರ ರಾಜಧಾನಿ ಡಬ್ಲಿನ್. ಈ ಡಬ್ಲಿನ್ ನಲ್ಲಿ 1825ನೇ ಇಸ್ವಿಯಲ್ಲಿ ಹಿಸ್ಟ್ರಿ ಪ್ರಕಾರ ಮೊಟ್ಟ ಮೊದಲು 1825ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಸಭೆ ಪ್ರಾರಂಭವಾಯ್ತು. ಅದನ್ನೇ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಎಂದು ಕರೆದು 1825ನೇ ಇಸ್ವಿ. ಹೇಗೋ ಇದು ಅನೇಕ ಒಂದು, ಈ ಪ್ಲಿಮತ್ ಅಂದ್ರೆ ಏನು, ಡಬ್ಲಿನ್ ಬ್ರದರನ್ ಅಸೆಂಬ್ಲಿ ಅಂದ್ರೆ ಏನು, ಎಷ್ಟನೇ ಇಸ್ವಿಲ್ ಪ್ರಾರಂಭ ಆಯ್ತು, ಅಲ್ಲಿ ತನಕ ಬೇರೆ ಬ್ರದರನ್ ಅಸೆಂಬ್ಲಿಗಳು ಇರ್ಲಿಲ್ವಾ ಎಂಬತಕ್ಕಂತ ಒಂದು ಅರಿವು ನಮ್ಗುಂಟ. ಇದ್ದೋ ಅನೇಕ, ಸುಮಾರು ನಾನು ಈಗಾಗ್ಲೇ ಹೇಳಿದಾಗೆ 7 ಬ್ರದರನ್ ಅಸೆಂಬ್ಲಿಗಳಿದ್ದೋ. ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಈಗಾಗ್ಲೇ ಹೇಳಿದ್ದೇನೆ, ಮಾರ್ವಿಯನ್ ಬ್ರದರನ್ ಅಸೆಂಬ್ಲಿ, ಹಟ್ಟೇರಿಯನ್ ಬ್ರದರನ್ ಅಸೆಂಬ್ಲಿ, ಸ್ಕ್ವಾರ್ಜಾನೋ ಬ್ರದರನ್ ಅಸೆಂಬ್ಲಿ, ಯುನೈಟೆಡ್ ಬ್ರದರನ್ ಅಸೆಂಬ್ಲಿ, ಬ್ರದರ್ ಇನ್ ಕ್ರೈಸ್ಟ್ ಅಸೆಂಬ್ಲಿ, ಮೆನನೈಟ್ ಬ್ರದರನ್ ಅಸೆಂಬ್ಲಿ, ಲೂಥರನ್ ಬ್ರದರನ್ ಅಸೆಂಬ್ಲಿ. ಇವ್ರು ಯಾರು ಕೂಡ ಆ ಒಂದು ಸರಿಯಾದಂತ ವಾಕ್ಯ ಕ್ರಮವಾಗಿ ನಡೆಸ್ತಿದ್ದವ್ರು ಅಲ್ಲ. ಆದ್ರೂ ತಮ್ಮನ್ನ ಬ್ರದರನ್ ಅಸೆಂಬ್ಲಿ ಅಂತ ಕರ್ಕೊಳ್ತಾ ಇದ್ರು. ಅದ್ ಯಾಕೋ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಕಲಿಯಕ್ ಹೋಗೋದಿಲ್ಲ. ಆದ್ರೆ ನಮ್ಮ ಸಭೆ ಪ್ರಾರಂಭವಾದದ್ದು ಪ್ಲಿಮತ್ ಎಂಬತಕ್ಕಂತ ಒಂದು ಸಿಟಿಯಲ್ಲಿ. ಆದ್ರಿಂದ ಇದನ್ನ ಪ್ಲಿಮತ್ ಬ್ರದರನ್ ಅಸೆಂಬ್ಲಿ ಅಂತ ಕೂಡ ಕರೆದ್ರು. ಮತ್ತೆ ಡಬ್ಲಿನ್ ಬ್ರದರನ್ ಅಸೆಂಬ್ಲಿ ಅಂತಾನೂ ಕೂಡ ಕೆಲವು ಕರೀತದೆ. ಯಾಕಂತ ಅಂದ್ರೆ ಅದು ಡಬ್ಲಿನ್ ಅಂತಕ್ಕಂಥದ್ದು ಕೂಡ ಐರ್ಲೆಂಡ್ ದೇಶದ
ಒಂದು ಕ್ಯಾಪಿಟಲ್ ಸಿಟಿ. ಅಲ್ಲಿ ಕೂಡ ಬಹಳಷ್ಟು ಬ್ರದರ್ನ ಅಸೆಂಬ್ಲಿಗಳು ಪ್ರಾರಂಭವಾದದ್ರಿಂದ ಕೆಲವರು ಅದನ್ನು ಈ ನಮ್ಮ ಸಭೆಯನ್ನ ಡಬ್ಲಿನ್ ಬ್ರದರ್ನ ಅಸೆಂಬ್ಲಿ ಅಂತ ಕೂಡ ಕರೀತಾರೆ. ಹಾಗಾಗಿ ನೀವು ಈ ಪ್ಲಿಮತ್ ಅಥವಾ ಡಬ್ಲಿನ್ ಅಂತಕ್ಕಂಥ ಹೆಸರನ್ನ ನೀವು ಚರಿತ್ರೆಯಲ್ಲಿ ಓದಿದ್ರೆ ಅದು ನಮ್ಮ ಈಗ ಏನ್ ನಾವು ನಡೆಸ್ತಾ ಇದ್ದೀವೋ, ನಾವು ಹೋಗ್ತಾ ಇದ್ದೀವೋ ಈ ಸಭೆ ಕುರಿತು ಪ್ರಾರಂಭದ ಸಭೆಗಳೇ ಅಲ್ಲಿಂದ ಪ್ರಾರಂಭವಾದವು ಎಂಬುದನ್ನ ನೀವು ನಾನು ಅರ್ಥ ಮಾಡಿಕೊಳ್ಳಬಹುದು. ಎರಡನೇದಾಗಿ, ಹೇಗ್ ಪ್ರಾರಂಭ ಆಯ್ತು, ಯಾರು ಪ್ರಾರಂಭ ಮಾಡಿದರು, ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಏನು, ಯಾಕೆ ಹೀಗಾಯ್ತು? ಹಾಗಾದ್ರೆ ಅಲ್ಲಿವರೆಗೂ ಸಭೆಗಳಿರ್ಲಿಲ್ವಾ? ಇಲ್ಲ. ಇವತ್ತು ಆಂಗ್ಲಿಕನ್ ಚರ್ಚ್ಗಳಿದ್ದವು. ನೀವು ಇವತ್ತು CSI CNI ಅಂತ ನಾವೇನ್ ಕರಿತೀವೋ ಅದೇ ರೀತಿಯಾಗಿ ಇದ್ದಂತ ಆಂಗ್ಲಿಕನ್ ಚರ್ಚ್ಗಳಿದ್ದು ಆ ಸಭೆಗಳಿಗೆ ಹೋಗ್ತಾ ಇದ್ರು. ಕ್ಯಾಥೋಲಿಕ್ ಸಭೆಗಳಿದ್ದು ಆ ಸಭೆಗಳಿಗೂ ಹೋಗ್ತಾ ಇದ್ರು. ಆಗ ಇನ್ನೂ ಕೂಡ ಪೆಂಟಕಾಸ್ಟಲ್ ಅಸೆಂಬ್ಲಿ ಪ್ರಾರಂಭವಾಗಿರ್ಲಿಲ್ಲ, ಬ್ಯಾಪ್ಟಿಸ್ಟ್ ಸಭೆ ಇತ್ತು, ಹೀಗೆ ಬೇರೆ ಬೇರೆ ಸಭೆಗಳೆಲ್ಲ ಇತ್ತು. ಹೆಚ್ಚಾಗಿ ಈ ನಮ್ಮ ಸಭೆ ಪ್ರಾರಂಭ ಮಾಡಿದಂತ ದೇವ್ರ ಸೇವಕರುಗಳು ಆಂಗ್ಲಿಕನ್ ಸಭೆಗೆ ಹೋಗ್ತಿದ್ದಂಥವ್ರು, ಆಂಗ್ಲಿಕನ್ ಸಭೆಯ ಸದಸ್ಯರು. ಅಲ್ಲಿ ಅವರ ಪೂರ್ವಜರು, ಅವ್ರ ತಂದೆ ತಾಯಿ ಅಥವಾ ಅವ್ರಿನ್ನ ಹಿಂದಿನ ಎಲ್ಲ ನೆಂಟರಿಷ್ಟರು ಅಲ್ಲ, ಅಲ್ಲಿದ್ದವ್ರು, ಅಲ್ಲಿಂದ ಹೊರ ಬಂದವರು ಇದು ಪ್ರಾರಂಭ ಮಾಡಿದವರು. ಮೊದಲನೇದಾಗಿ ನಾವು ಒಬ್ಬ ವ್ಯಕ್ತಿಯನ್ನ ನಾವು ನೆನೆಸ್ಕೊಳ್ಬೇಕು. ಅವ್ರ ಹೆಸರು ಎಡ್ವರ್ಡ್ ಕ್ರಾನಿನ್ ಎಂಬುದಾಗಿ. 1801 ಐರ್ಲೆಂಡ್ ದೇಶದಲ್ಲಿ ಹುಟ್ಟಿದಂತ ಎಡ್ವರ್ಡ್ ಕ್ರಾನಿನ್ ಎಂಬತಕ್ಕಂಥವ್ರು. ಅವ್ರ ತಂದೆ ರೋಮನ್ ಕ್ಯಾಥಲಿಕ್ ಆಗಿದ್ರು, ತಾಯಿಯವರು ಪ್ರಾಟೆಸ್ಟೆಂಟ್. ಇವರು ಹೋಮಿಯೋಪತಿ ಡಾಕ್ಟರ್. ಇವರು ಎಡ್ವರ್ಡ್ ಕ್ರಾನಿನ್ ಎಂಬತಕ್ಕಂಥ ವ್ಯಕ್ತಿ ಹೋಮಿಯೋಪತಿ ಡಾಕ್ಟರ್. ಇವರು ವಿದ್ಯಾಭ್ಯಾಸ ಮಾಡುವಾಗ ಯೇಸು ಸ್ವಾಮಿಯನ್ನು ಕಂಡುಕೊಂಡು ರಕ್ಷಣೆ ಹೊಂದ್ತಾರೆ. ಅವರು ಡಬ್ಲಿನ್ ನಲ್ಲಿ ಅಭ್ಯಾಸ ಮಾಡುವಾಗ, ಅಂದ್ರೆ ವ್ಯಾಸಂಗ ಮಾಡ್ತಿರುವಾಗ ಅಲ್ಲಿ ರಕ್ಷಣೆ ಹೊಂದಿದ್ರಿಂದ ಅಲ್ಲೇ ಸಭೆಗಳಿಗೆ ಹೋಗಕ್ ಶುರು ಮಾಡ್ತಾರೆ. ಹಂಗೆ ನಾನು ಆಗ್ಲೇ ಹೇಳಿದಾಗೆ ಆಂಗ್ಲಿಕನ್ ಚರ್ಚ್ಗಳಿದ್ದೋ, ಇನ್ನು ಬೇರೆ ಬೇರೆ ಸಭೆಗಳಿದ್ದೋ ಆ ಸಭೆಗಳಿಗೆ ಹೋಗಕ್ ಶುರು ಮಾಡ್ತಾರೆ. ಆ ಸಭೆಗಳವರು ಇವರನ್ನ ವಿಸಿಟರ್ ಎಂಬುದಾಗಿ ಸೇರಿಸ್ಕೊಳ್ತಾರೆ. ಅಂದ್ರೆ ಇವರು ಇಲ್ಲಿಯವರಲ್ಲ, ಹೊರಗಡೆಯಿಂದ ಬಂದಿರುವವರು, ತಾತ್ಕಾಲಿಕವಾಗಿರ್ತಾರೆ, ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿರಬಹುದು ಅಥವಾ ತಮ್ಮ ವೃತ್ತಿಗೋಸ್ಕರ ಬಂದಿರಬಹುದು, ಇರ್ಲಿ ಅಂತ ಹೇಳಿ ವಿಸಿಟರ್, ದೇ ಅಕ್ಸೆಪ್ಟೆಡ್ ಹಿಮ್ ಆಸ್ ಎ ವಿಸಿಟರ್. ಎಲ್ಲ ಸಭೆಗಳಲ್ಲೂ ಯಾವ ಸಭೆಗೆ ಹೋದ್ರು ಕೂಡ ಅವ್ರನ್ನ ಸ್ವೀಕಾರ ಮಾಡ್ತೀವಿ, ಪ್ರಾಟೆಸ್ಟೆಂಟ್ ಸಭೆಗಳನ್ನು. ಹಾಗೆ ಮುಂದುವರಿತಾರೆ. ಆದ್ರೆ ಇವರು ಎಡ್ವರ್ಡ್ ಕ್ರಾನಿನ್ ಅವರು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಇದೇ ಡಬ್ಲಿನ್ ನಗರದಲ್ಲೇ ನಾನು ನೆಲೆಯೂರ್ಬೇಕು, ನನ್ನ ವೈದ್ಯಕೀಯ ವೃತ್ತಿ ಇಲ್ಲೇ ಮುಂದುವರಿಯಲಿ, ನನ್ನ ಆತ್ಮೀಕ ಜೀವನವು ಕೂಡ ಇಲ್ಲಿಂದನೇ ಮುಂದುವರಿಯಲಿ ಎಂಬುದಾಗಿ ಅವರ ಆಸೆ ಪಟ್ಟು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಅದೇ ಊರಲ್ಲಿ ಇರ್ಬೇಕೆಂಬುದಾಗಿ ತೀರ್ಮಾನ ಮಾಡಿ ಅವ್ರು ವಾಪಸ್ ಹೋಗೋದಿಲ್ಲ. ಆಗ ಅವ್ರು ನಾನು ಇದೇ ಸಭೆಯಲ್ಲಿ ಇರ್ತೀನಿ ಎಂಬುದಾಗಿ ಹೇಳ್ತಾರೆ. ಆ ಸಭೆಯ ಅಲ್ಲಿ ಅನೇಕ ಸಭೆಗಳಿದ್ದು ಆ ಸಭೆಗಳಿಗೆ ಒಬ್ರು ವ್ಯಕ್ತಿ, ಒಬ್ರು ಅವ್ರ ಹೆಸರು ಎಡ್ವರ್ಡ್ ಕ್ರಾನಿನ್ ಎಂಬುದಾಗಿ. ವಿಲಿಯಂ ಕೂಪರ್ ಎಂಬತಕ್ಕಂಥ ಒಬ್ರು ರೆವರೆಂಡ್ ವಿಲಿಯಂ ಕೂಪರ್ ಎಂಬತಕ್ಕಂಥವ್ರು ಇರ್ತಾರೆ. ಆ ಸೇವಕರ ಮಾತನ್ನ ಬಹಳಷ್ಟು ಅಂದಿನ ಸಭೆಗಳು ಮಾನಿಸ್ತಾ ಇರ್ತಾರೆ, ಗೌರವಿಸ್ತಾರೆ. ಈ ಸಹೋದರರು ಯಾರು ಎಡ್ವರ್ಡ್ ಕ್ರಾನಿನ್ ಅವರು, ನಾನು ಇಲ್ಲೇ ಉಳಿತೇನೆ, ನಾನು ಇದೇ ಸಭೆಯಲ್ಲಿ ಮುಂದುವರಿತೇನೆ ಎಂಬುದಾಗಿ ಹೇಳಿದ ತಕ್ಷಣ ಈ ವಿಲಿಯಂ ಕೂಪರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವ್ ಇಲ್ಲಿರ್ಲಿಕ್ಕೆ ಅವಕಾಶ ಇಲ್ಲ, ನೀವು ವಿಶೇಷ ಸದಸ್ಯತ್ವವನ್ನ ಪಡಿಬೇಕು. ಆ ವಿಶೇಷ ಸದಸ್ಯತ್ವ ಪಡಿಲಿಕ್ಕೆ ನಮ್ಮ ಸಭೆಯಲ್ಲಿ ಒಂದು ಅರ್ಜಿ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕಿ ಅದು ನಮ್ಮ ಸಭೆಯವ್ರಿಗೆ ಒಪ್ಪಿಗೆ ಆದ್ರೆ ನಿಮ್ಮನ್ನ ಇಲ್ಲಿ ಪರ್ಮನೆಂಟ್ ಆಗಿ ನಮ್ಮ ಸಭೆಯ ಸದಸ್ಯರಾಗ್ಲಿಕ್ಕೆ ನಿಮ್ಗೆ ಅನುಮತಿ ಕೊಡ್ತೇವೆ ಎಂಬುದಾಗಿ ರೆವರೆಂಡ್ ವಿಲಿಯಂ ಕೂಪರ್ ಅವರು ಎಡ್ವರ್ಡ್ ಕ್ರಾನಿನ್ಗೆ ಹೇಳ್ತಾರೆ. ಎಡ್ವರ್ಡ್ ಕ್ರಾನಿನ್ ಅವರು ಅದನ್ನ ಒಪ್ಪೋದಿಲ್ಲ. ಏನ್ ಹೇಳ್ತಾರೆ ಅವರು, ಅಲ್ಲ, ನಾನು ಈಗಾಗ್ಲೇ ಐ ಆಮ್ ಎ ಮೆಂಬರ್ ಆಫ್ ಕ್ರೈಸ್ಟ್ ಬಾಡಿ,
ಯೇಸು ಕ್ರಿಸ್ತನ ದೇಹ ಎಂಬತಕ್ಕಂತ ಸಭೆಯಲ್ಲಿ ನಾನು ಈಗಾಗ್ಲೇ ಸದಸ್ಯನಾಗಿದೆ. ಈಗಿರೋದ್ರಿಂದ ಅವ್ರು ಇನ್ನೂ ಹೇಳ್ತಾರೆ, ಐ ಆಮ್ ಎ ಮೆಂಬರ್ ಆಫ್ ಯೂನಿವರ್ಸಲ್ ಚರ್ಚ್. ನಾನು ಸಾರ್ವತ್ರಿಕವಾದ ಸಭೆಯಲ್ಲಿ ನಾನು ಕೂಡ ಒಬ್ಬ ಸದಸ್ಯನೇ. ಈ ಸ್ಥಳೀಯ ಸಭೆಗೆ ನಾನು ಅರ್ಜಿ ಹಾಕೋ ಅವಶ್ಯಕತೆ ಏನಿದೆ? ನಾನು ಅರ್ಜಿ ಹಾಕಿ ಇಲ್ಲಿ ಸದಸ್ಯತ್ವವನ್ನು ಪಡಿಬೇಕಾ? ಅರ್ಜಿ ಹಾಕದೆ ಹೋದ್ರೆ ನನಗೆ ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಇಲ್ವಾ? ಇದು ದೇವ್ರ ವಾಕ್ಯದ ಕ್ರಮನ ಎಂಬುದಾಗಿ ಈ ರೆವರೆಂಡ್ ವಿಲಿಯಂ ಕೂಪರ್ ಅವರು ಹೇಳಿದಂಥದ್ದನ್ನ ತಿರಸ್ಕರಿಸ್ತಾರೆ. ಇಲ್ಲ ಅದು ಬರೋದಿಲ್ಲ. ಅರ್ಜಿ ಯಾಕೆ ಹಾಕ್ಬೇಕು? ಈ ಫಾರ್ಮಾಲಿಟೀಸ್ ಎಲ್ಲ ಎಲ್ಲಿ ಹೇಗೆ ಅಂತ ಹೇಳಿ ಕೇಳ್ತಾರೆ. ಇವ್ರು ಒಪ್ಪೋದಿಲ್ಲ. ಆಗ ರೆವರೆಂಡ್ ವಿಲಿಯಂ ಕೂಪರ್ ಅವರು ಸಾರ್ವಜನಿಕವಾಗಿ ಇವ್ರನ್ನ ಬಹಿಷ್ಕರಿಸ್ಬಿಡ್ತಾರೆ. ಯಾರನ್ನ? ಎಡ್ವರ್ಡ್ ಕ್ರಾನಿನ್ ರವರನ್ನ. ನೀವು ಸಭೆಗೆ ಬರಬೇಡಿ, ಸಭೆಯಲ್ಲಿ ಯಾರು ಸೇರಿಸ್ಬೇಡಿ ಎಂಬುದಾಗಿ ಅವತ್ತಿನ ಸುತ್ತಮುತ್ತಲ ಆಂಗ್ಲಿಕನ್ ಸಭೆಗಳಿಗೆಲ್ಲ ಅವರು ಆದೇಶ ಮಾಡಿದ್ರು. ಇದೆಲ್ಲ ಘಟನೆಗಳು ನಡೀತಾ ಇರುವಾಗ್ಲೇ ಆ ಸಭೆಯಲ್ಲಿಯೇ ಡೀಕನ್ನರಾಗಿ ಸೇವೆ ಮಾಡ್ತಿದ್ದಂತ ಎಡ್ವರ್ಡ್ ವಿಲ್ಸನ್ ಎಂಬತಕ್ಕಂತ ಒಬ್ರು ಸಹೋದರರು ಅಲ್ಲೇ ಇದ್ದಂತವ್ರು, ಅದೇ ಸಭೆಯ ಸದಸ್ಯರು ತುಂಬಾ ಇದನ್ನು ವಿರೋಧಿಸ್ತಾರೆ. ವಿಲಿಯಂ ಕೂಪರ್ ಅವರು ಮಾಡಿದ್ದನ್ನು ಒಪ್ಪೋದಿಲ್ಲ. ಅವರು ಹೇಗೆ ನೀವು ಅಂತ ಒಬ್ಬ ಒಳ್ಳೆ ಸಹೋದರರನ್ನ ಸದಸ್ಯತ್ವಕ್ಕೋಸ್ಕರವಾಗಿ ಅರ್ಜಿ ಹಾಕ್ಲಿಲ್ಲ ಎಂಬತಕ್ಕಂತ ಒಂದೇ ಕಾರಣಕ್ಕೋಸ್ಕರವಾಗಿ ಸಭೆಯಿಂದ ಹೇಗೆ ಬಹಿಷ್ಕಾರ ಹಾಕ್ತೀರಿ ನೀವು? ಅದು ಸರಿನಾ? ಕ್ರಿಸ್ತನು ಹೇಳಿದ ಬೋಧನೆ ಇದೇನಾ? ನಾವೊಬ್ಬರನ್ನ ಪ್ರೀತಿಸ್ಬೇಕು ಅಂತ ಹೇಳ್ತದೆ, ನಿನ್ನ ವೈರಿಯನ್ನು ಕೂಡ ಪ್ರೀತಿಸು ಎಂಬುದಾಗಿ ಹೇಳ್ತದೆ. ಅಂತದ್ರಲ್ಲಿ ಒಬ್ಬ ಸಹೋದರನು ಆರಾಧನೆ ಮಾಡ್ಲಿಕ್ಕೆ ನಮ್ಮ ಸಭೆಯೊಟ್ಟಿಗೆ ಸೇರ್ಕೊಂಡು ಮಾಡ್ತಕ್ಕಂಥದ್ದು ತಪ್ಪ? ಅವರಲ್ಲಿ ಯಾವ ತಪ್ಪಿದೆ? ಅವರಲ್ಲಿ ಯಾವ ಪಾಪವನ್ನು ನೀವು ಕಂಡ್ರಿ? ಹಾಗಿದ್ರೆ ಅವ್ರು ಪಾಪ ಮಾಡಿದ್ದು ಕಂಡು ಬಂದಿದ್ರೆ ನೀವು ಅವ್ರನ್ನ ಬಹಿಷ್ಕರಿಸ್ಬೇಕಾದದ್ದು ಸರಿನೇ. ಆ ತರದ್ ಏನು ಇಲ್ಲ. ಒಳ್ಳೆ ಸಹೋದರರು, ಅವ್ರ ಸೇವಾ ಭಾವನೆ ಇರ್ತಕ್ಕಂಥವ್ರು, ವೃತ್ತಿಯಲ್ಲಿ ವೈದ್ಯರವರು, ನೀವು ಅವರನ್ನ ಬಹಿಷ್ಕರಿಸಿದ್ದು ಸರಿಯಲ್ಲ ಎಂಬುದಾಗಿ ಈ ಎಡ್ವರ್ಡ್ ವಿಲ್ಸನ್ ಅವರು ಕೂಡ ಅದನ್ನು ವಿರೋಧಿಸ್ತಾರೆ. ಹೋಗಿ ಈ ಎಡ್ವರ್ಡ್ ಕ್ರಾನಿನ್ ಅವ್ರನ್ನ ಸಮಾಧಾನ ಪಡಿಸ್ತಾರೆ, ಅವ್ರನ್ನ ಸಂತೈಸ್ತಾರೆ. ನೀವು ಬೇಸರ ಮಾಡ್ಕೊಳ್ಬೇಡಿ, ಹೀಗ ಆಗ್ಬಾರ್ದಾಗಿತ್ತು, ಹೀಗಾಗಿದೆ ಎಂಬುದಾಗಿ. ಅವರಿಬ್ರು ಬಹಳ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಆಮೇಲೆ ಈ ಎಡ್ವರ್ಡ್ ವಿಲ್ಸನ್ ಅವರೇ ಬಂದು ಒಂದ್ಸರಿ ಎಡ್ವರ್ಡ್ ಕ್ರಾನಿನ್ ಅವರನ್ನ ಬಂದು ಕೇಳ್ತಾನೆ, ನೋಡಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಸೇರಿ ಬರುತ್ತೀರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತದೆ. ಹಾಗಿರುವುದರಿಂದ ಯಾಕೆ ನೀವು ನಾನು ನಮ್ಮ ಮನೆಯಲ್ಲೇ ನಾವು ಸೇರಿ ಆರಾಧನೆ ಮಾಡಬಾರ್ದು ಎಂಬುದಾಗಿ ಎಡ್ವರ್ಡ್ ವಿಲ್ಸನ್ ಅವರು ಕ್ರಾನಿನ್ ಅವರು ಇಬ್ರು ಸೇರಿ ಅವರ ಮನೆಯಲ್ಲಿಯೇ ಸೇರಿ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ಆಂಗ್ಲಿಕನ್ ಚರ್ಚ್ಗೆ ಹೋಗೋದಿಲ್ಲ, ಅವ್ರು ಮಾಡಿದ್ ಸರಿ ಇಲ್ಲ, ಹೀಗ್ ಮಾಡಿದ್ ತಪ್ಪು ಎಂಬುದಾಗ ಅದನ್ನು ವಿರೋಧಿಸಿ ಇವರಿಬ್ರು ಸೇರಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. 1825ನೇ ಇಸ್ವಿಯಲ್ಲಿ ಹೀಗೆ ಪ್ರಾರಂಭವಾದ ಡಬ್ಲಿನ್ ನಲ್ಲಿ ಪ್ರಾರಂಭವಾಯಿತು. 1825ರಲ್ಲಿ ಮೊಟ್ಟ ಮೊದಲು ಹಿಸ್ಟ್ರಿ ಹೇಳ್ತದೆ, ಅಲ್ಲಿಯ ತನಕ ರೆವರೆಂಡ್ ರವರು ಅಂದ್ರೆ ಘನ ಸೇವಕರು ಎಂಬುದಾಗಿ ಏನ್ ಕರೀತಾರೋ, ಪ್ರೀಸ್ಟ್ ಅಂತ ಏನ್ ಕರೀತಿರೋ, ಅವರ ಆಶೀರ್ವಾದ ಇಲ್ದೆ, ಅವ್ರ ಬ್ಲೆಸ್ಸಿಂಗ್ ಇಲ್ದೇನೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ದೇ ಬ್ರೋಕ್ ದ ಬ್ರೆಡ್. ಅವರ ಆಶೀರ್ವಾದ ಇಲ್ದೇನೆ ಇಬ್ರೇ ಸೇರಿ ದೇವರ ಆಜ್ಞೆಗನುಸಾರವಾಗಿ, ವಾಕ್ಯಕ್ಕನುಸಾರವಾಗಿ, ಕ್ರಮಕ್ಕನುಸಾರವಾಗಿ ರೊಟ್ಟಿ ಮುರಿದು ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭವಾಗ್ತಾರೆ. ಹಿಸ್ಟ್ರಿಯಲ್ಲಿ ಹೇಳ್ತದೆ, ಹೀಗೆ ಹೇಳ್ತದೆ, ದಿಸ್ ವಾಸ್ ದ ಫಸ್ಟ್ ಟೈಮ್ ಬ್ರೇಕಿಂಗ್ ದ ಬ್ರೆಡ್ ವಿತೌಟ್ ದ ಬ್ಲೆಸ್ಸಿಂಗ್ ಆಫ್ ದ ಆರ್ಡೈನ್ ಪ್ರೀಸ್ಟ್. ಅವ್ರು ಹೇಳ್ತಾರೆ, ಪ್ರೀಸ್ಟ್ ಆ ಆಶೀರ್ವಾದದಿಂದಲೇ ರೊಟ್ಟಿ ಮುರಿಬೇಕು ಅಂತ ಎಲ್ಲೂ ಬರ್ದಿಲ್ಲ. ಕರ್ತನ ವಾಕ್ಯ ಹೇಳ್ತದೆ, ನೀವು ಸೇರಿ ಬಂದಾಗ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡ್ರಿ ಎಂಬುದಾಗಿ. ನಾವು ಕರ್ತನ ಮಕ್ಕಳು, ನಾವು ರಕ್ಷಣೆ ಹೊಂದಿದ್ದೇವೆ, ಆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾನೆ, ನಾವು ರೊಟ್ಟಿ ಮುರಿದು ಆರಾಧನೆ ಮಾಡೋದು ಯಾಕೆ? ಇದು ಕ್ರಮ, ವಾಕ್ಯಕ್ಕನುಸಾರವಾದದ್ದು ಎಂಬುದಾಗಿ ಹೇಳಿ ಅವರು 1825ರಲ್ಲಿ ಮೊಟ್ಟ ಮೊದಲಾಗಿ ಅವ್ರ ಮನೆಯಲ್ಲಿ ಎಡ್ವರ್ಡ್ ವಿಲ್ಸನ್ ಹಾಗೂ ಎಡ್ವರ್ಡ್ ಕ್ರಾನಿನ್ ಇಬ್ರು ಸೇರಿ ಸಭೆಯಾಗಿ ಸೇರಿ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ.
ಹೀಗೆ ಅವ್ರು ಸೇರಿ ಬರೋದು ಮಾತ್ರ ಅಲ್ಲ, ಅವ್ರಿಗೆ ಸೇವಾ ಭಾರ ಎಷ್ಟಿತ್ತು ಅಂತ ಹೇಳಿದ್ರೆ ಹೋದ್ ಕಡೆಯಲ್ಲೆಲ್ಲ ಅವ್ರು ಮಾತಾಡ್ತಾರೆ, ಹೋದ್ ಕಡೆಯಲ್ಲೆಲ್ಲ ಹೇಳ್ತಾರೆ. ಅವರು ಒಂದ್ ಹೆಜ್ಜೆ ಇಟ್ರು ಕೂಡ ಯೇಸುಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಅವತ್ತಿನ ಸಭೆಗಳಲ್ಲಿದ್ದಂತ ಆ ದುರ್ಬೋಧನೆ, ಅವತ್ತಿನ ಸಭೆಗಳಲ್ಲಿದ್ದಂತ ಈ ಸಾಂಪ್ರದಾಯಿಕತ್ವ, ಅಂದ್ರೆ ಸಾಂಪ್ರದಾಯಿಕವಾಗ ಸರಿನೋ ತಪ್ಪೋ ನಮ್ಮ ಸಭೆಯರು ಹೇಳ್ತಾರೆ ನಾವು ಮಾಡೋಣ, ಆಮೇಲೆ ಯಾವ್ದು ಸರಿನೋ ತಪ್ಪೋ ದೇವ್ರ ವಾಕ್ಯದಲ್ಲಿ ಇದೆಯೋ ಇಲ್ವೋ, ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ, ಅವ್ರು ಹೇಗೆ ಏನ್ ಹೇಳ್ತಾರೋ ಅದೇ ಸರಿ. ಹೀಗೆ ಅನೇಕರು ಸಂಪ್ರದಾಯದಲ್ಲಿ ಇದ್ದವ್ರನ್ನ ಇವರು ತಿದ್ದಿ 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 ಹೇಳ್ತಾ ಹೇಳ್ತಾ ಹೋಗ್ತಾರೆ. ಪ್ರತಿ ಹೆಜ್ಜೆಗೂ ಹೇಳ್ತಾ ಹೋಗ್ತಾರೆ. ಅವರಲ್ಲಿ ಪ್ರಾರಂಭದಲ್ಲಿ ಎಡ್ವರ್ಡ್ ಕ್ರಾನಿನ್ ಮತ್ತು ಎಡ್ವರ್ಡ್ ವಿಲ್ಸನ್ ರವರು ಇಬ್ರು ಅವರು 4 ವಿಷಯಗಳನ್ನು ಪದೇ ಪದೇ ಒತ್ತಿ ಹೇಳ್ತಿರ್ತಾರೆ. ಒಂದೇನು, ಮೊದಲನೇದಾಗಿ ಅಥಾರಿಟಿ ಆಫ್ ದ ಬೈಬಲ್. ಅಥಾರಿಟಿ ಆಫ್ ದ ಬೈಬಲ್ ಅಂದ್ರೆ ಏನು? ಸತ್ಯವೇದ ಹೇಳ್ತಕ್ಕಂಥದ್ದು ಸರಿ, ನಾವು ಆ ವಾಕ್ಯದ ಅನುಸಾರವಾಗಿ ನಾವು ಮಾಡ್ತಾ ಇದ್ರೆ ವಿ ಹ್ಯಾವ್ ಅಥಾರಿಟಿ, ನಮ್ಗೆ ಹಕ್ಕಿದೆ. ಯಾಕಂದ್ರೆ ವಾಕ್ಯದಲ್ಲಿ ಹೇಳೋದು ಸರಿಯಾದದ್ದು, ನಾವು ಏನೇ ಮಾಡಿದ್ರು ಆ ವಾಕ್ಯದ ಆಧಾರವಾಗಿರ್ಬೇಕು. ಕರ್ತನ ಮೇಜಿಗೆ ನಿಮ್ಮೂರಿಗೆ ಸೇರಿ ಬರ್ತೀರಾ, ವಾಕ್ಯಕ್ಕನುಸಾರವಾಗಿರ್ಬೇಕಂತ. ನೀವು ವಾಕ್ಯ ಪ್ರಸಂಗ ಮಾಡ್ತೀರಾ, ವಾಕ್ಯಕ್ಕನುಸಾರವಾಗಿರ್ಬೇಕು. ದೀಕ್ಷಾ ಸ್ನಾನ ಕೊಡ್ತೀರಾ, ಅದು ವಾಕ್ಯಕ್ಕನುಸಾರವಾಗಿರ್ಬೇಕು, ವಾಕ್ಯದಲ್ಲಿ ಹಾಗೆ ಬರ್ದಿರ್ಬೇಕು. ಅಪೊಸ್ತಲರು ಅದನ್ನು ಮಾಡಿರ್ಬೇಕು. ವಾಕ್ಯ ಬಿಟ್ಟು ಮಾಡ್ತಕ್ಕಂಥದ್ದು ದೇವರ ಸಭೆ ಅಲ್ಲ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡ್ತಾರೆ. they uphold the authority of the Bible. What Bible says is ultimate. ಸತ್ಯವೇದ ಏನ್ ಹೇಳ್ತದೋ ಅದು ಸರಿ. ಸತ್ಯವೇದದಲ್ಲಿ ಇಲ್ಲದೆ ಇರ್ತಕ್ಕಂಥ ಯಾವುದೇ ಅಥವಾ ಚರಿತ್ರೆ ಆಗಿರ್ಬೋದು, ನಿನ್ನ ಅನುಭವ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಸತ್ಯವೇದದಲ್ಲಿ ಅದಿಲ್ಲ ಅಂದ್ರೆ ಅದನ್ನ ನಾವು ಒಪ್ಪೋದಿಲ್ಲ. ನಾವು ಒಪ್ಪಬಾರ್ದು, ಅದು ಸರಿ ಇಲ್ಲ ಎಂಬುದಾಗಿ ದೇ ಪ್ರೆಸ್ಡ್ ಆನ್ ದ ಅಥಾರಿಟಿ ಆಫ್ ದ ಬೈಬಲ್. ಅದು ಅವರಿಗೆ ಮೊದಲನೇದಾಗಿ ಅವರಲ್ಲಿ ಇದ್ದಂತ ನಿಲುವು. ಅದು ಎರಡನೇದಾಗಿ ಅವರಲ್ಲಿಬ್ಬರಲ್ಲಿ ಇದ್ದಂತ ಎರಡನೇ ನಿಲುವೇನು, ಅವರಿಬ್ಬರ ನಿರ್ಧಾರ ಏನು, ಅವರ ಒಂದು ಸಿದ್ಧಾಂತ ಏನಾಗಿತ್ತಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಹೋಲಿನೆಸ್. ನೀವ್ ಯಾವ್ದೇ ಹಿಸ್ಟ್ರಿಗೆ ಹೋಗಿ ತೆಗೆದು ನೋಡ್ರಿ, 4 ಅವ್ರು ಹೇಳ್ತಾರೆ ಚರಿತ್ರೆಗಾರರು. ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಹೋಲಿನೆಸ್ ಅಂದ್ರೆ ಸಭೆಯ ಸದಸ್ಯರಾಗಿರ್ತಕ್ಕಂಥದ್ದು ನಾಮಕಾವಸ್ಥೆಗಲ್ಲ, ನಮ್ಮ ವೈಯಕ್ತಿಕವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಲ್ಲ ಅಂದ್ರೆ ನಾನು ಯೇಸು ಸ್ವಾಮಿಯ ಮಗನೇ ಅಲ್ಲ. ಯೇಸು ಸ್ವಾಮಿ ಮಗನಾಗಿದ್ರೆ ನನ್ನನ್ನ ನಾನು ಪರಿಶುದ್ಧವಾಗಿ ಇಟ್ಕೊಳ್ಳೇಬೇಕು. ದೇವರ ವಾಕ್ಯ ಹಾಗೆ ಹೇಳ್ತದೆ. ದೇವರ ವಾಕ್ಯವನ್ನ ಯಾರು ನಂಬ್ತಾರೋ, ಯಾರು ವಾಕ್ಯವನ್ನ ತನ್ನೊಳಗಡೆ ಕಾರ್ಯ ಮಾಡ್ಲಿಕ್ಕೆ ಬಿಟ್ಕೊಡ್ತಾರೋ ಆ ವ್ಯಕ್ತಿ ಮಲೀನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಪಾಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಕ್ರಮದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಮೋಸದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ವಾಕ್ಯ ಕಾರ್ಯ ಸಾಧಿಸ್ತಾರೆ. ವೈಯಕ್ತಿಕವಾಗಿ ಪ್ರತಿಯೊಬ್ರು ಕೂಡ ಪವಿತ್ರತೆಯನ್ನ ಕಾಪಾಡ್ಕೊಳ್ಬೇಕಾದದ್ದು ಅಗತ್ಯ ಇದೆ ಎಂಬುದನ್ನ ಒತ್ತಿ 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 ಹೋದ್ ಕಡೆಯಲ್ಲೆಲ್ಲ ಹೇಳಕ್ ಶುರು ಮಾಡಿ. ಮೊದಲನೇದಾಗಿ ಅಥಾರಿಟಿ ಆಫ್ ದ ಬೈಬಲ್ ವಾಸ್ ದೇರ್ ಪ್ರೀಚಿಂಗ್. ಸೆಕೆಂಡ್, ದ ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಹೋಲಿನೆಸ್ ವಾಸ್ ದೇರ್ ಪ್ರೀಚಿಂಗ್. ಅವ್ರ ಪ್ರಸಂಗದ ಮೂಲ ಉದ್ದೇಶ ಸಿದ್ಧಾಂತಗಳೇ ಪರ್ಸನಲ್ ಹೋಲಿನೆಸ್ ಬಗ್ಗೆ ಇದೆ. ಮೂರನೇದಾಗಿ priesthood of all believers. priesthood of all believers ಅಂದ್ರೆ ಏನು? ಅಲ್ಲಿಯ ತನಕ 1825ನೇ ಇಸ್ವಿಯಲ್ಲಿ ಈ ಎಡ್ವರ್ಡ್ ವಿಲ್ಸನ್ ಅವರು ಹಾಗೂ ಕ್ರಾನಿನ್ ಅವರು, ಎಡ್ವರ್ಡ್ ಕ್ರಾನಿನ್ ರವರು ಸಭೆಯಾಗಿ ಸೇರಿ ಬರುವ ತನಕ, ಅಲ್ಲಿಯ ತನಕ ರೊಟ್ಟಿ ಮುರಿಯುವ ಕ್ರಮ ಹೇಗಿತ್ತು ಅಥವಾ ಆರಾಧನೆ ಕ್ರಮ ಹೇಗಿತ್ತು ಅಂತ ಅಂದ್ರೆ, ಈ ಸಭೆಯಲ್ಲಿ 2 ಪದಗಳನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ರು. 2 ವರ್ಗದ ಜನರಿದ್ರು. ಏನು? ಒಂದು ಅನಾಯಿಂಟೆಡ್ ಪ್ರೀಸ್ಟ್, ಇನ್ನು ಅವ್ರನ್ನ ಕ್ಲರ್ಜಿ ಅಂತ ಕರೀತಾ ಇದ್ರು, ಕ್ಲರ್ಜಿ ಅವರು. ಇನ್ನೊಂದು, ಅದಕ್ಕೆ ಕನ್ನಡ ಭಾಷೆಯಲ್ಲಿ ಅಭಿಷಿಕ್ತರು ಅಂತ. ಇನ್ನೊಂದು ವರ್ಗ ಲೇಮೆನ್ ಎಂಬುದಾಗಿ, ಅಂದ್ರೆ ಸಾಧಾರಣವಾದ ವಿಶ್ವಾಸಿ. ಇವರು ಅನಭಿಷಿಕ್ತರು, ಅವ್ರಿಗೆ ಅಭಿಷೇಕ ಆಗಿದೆಯಂತೆ, ಇವ್ರಿಗೆ ಅಭಿಷೇಕ ಆಗಿಲ್ವಂತೆ. ಹಾಗಾಗಿ ಅವ್ರಿಗೂ ಇವ್ರ ಮಧ್ಯದಲ್ಲಿ ಅಂತರ ಇರ್ತಿತ್ತು. ಅವರು ಒಂದು ಸ್ಟೇಜ್ ಮೇಲೆ ಮುಂದೆ ಇರ್ತಿದ್ರು, ಇವರೆಲ್ಲ ಕೆಳಗಡೆ ಇರ್ತಿದ್ರು. ಇವರು ಅಲ್ಲಿಗೆ ತೆರೆ ದಾಟಿ ಹೋಗಾಗಿಲ್ಲ, ಅವರು ತೆರೆ ದಾಟಿ ಈ ಕಡೆ ಬರ್ತಿರ್ಲೂ ಇಲ್ಲ. ಅವರ ಆಶೀರ್ವಾದದಿಂದಲೇ ಕರ್ತನ ಮೇಜನ್ನ ಆ ರೊಟ್ಟಿ ಮುರಿದು ಅನುಭವಿಸ್ತಾ ಇದ್ರು. ಅವ್ರ ಆಶೀರ್ವಾದ ಇಲ್ದೆ ಹೋದ್ರೆ ಅದಕ್ಕೆ ಮಾನ್ಯತೆ ಇರ್ತಿರ್ಲಿಲ್ಲ. ಹಾಗೆ ನಡೀತಾ ಇತ್ತು ಅಲ್ಲಿಯ ತನಕ.
ಈ ಸಹೋದರರು ವಾಕ್ಯ ಓದಿ ಹೇಳಿದ್ರು. ನಾವು ಪೇತ್ರನ ಪತ್ರಿಕೆಯಲ್ಲಿ ಓದ್ತೀವಿ, ನಾವು ಯಾಜಕ ವಂಶಸ್ಥರು, ರಾಜವಂಶಸ್ಥರು, ಯಾಜಕ ವರ್ಗದವರು ಎಂಬುದಾಗಿ ಓದಿದ ವಾಕ್ಯಕ್ಕನುಸಾರವಾಗಿ ಈ ಇಬ್ರು ಸಹೋದರರು ಹೇಳಕ್ ಶುರು ಮಾಡಿದ್ರು. ಏನಂದ್ರೆ, ನಾವೆಲ್ಲರೂ ಕೂಡ ಕ್ಲರ್ಜಿಗಳೇ, ಲೇಮೆನ್ ಕ್ಲರ್ಜಿ ಅಂತಕ್ಕಂಥ ವ್ಯತ್ಯಾಸ ಇಲ್ಲ, ನಾವೆಲ್ಲರೂ ಯಾಜಕರೇ, ನಾವೆಲ್ಲರೂ ಆರಾಧನೆ ಮಾಡೋ ಹಕ್ಕಿದೆ. ಇಲ್ಲಿ ಪರಿಶುದ್ಧವಾದ ತೆರೆಯೂ ಇಲ್ಲ, ಅಪರಿಶುದ್ಧವಾದ ಸ್ಥಳನೂ ಇಲ್ಲ, ಮಹಾಪರಿಶುದ್ಧವಾದ ಸ್ಥಳನೂ ಇಲ್ಲ, ನಾವೆಲ್ಲರೂ ಕೂರ್ತಕ್ಕಂಥ ಸ್ಥಳ ಒಂದೇ. ಇದ್ರಲ್ಲಿ ಬೇರ್ಪಡಿಸುವ ಅವಶ್ಯಕತೆ ಇಲ್ಲ, ದೇವ್ರ ವಾಕ್ಯದಲ್ಲಿ ಹಾಗೆಲ್ಲೂ ಹೇಳುವುದಿಲ್ಲ. ನಾವೆಲ್ಲರೂ ಯಾಜಕರೇ, ಎಲ್ರೂ ಆರಾಧನೆ ಮಾಡ್ಬೋದು. ಯೇಸು ಸ್ವಾಮಿ ನಂಬಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗೂ ಆರಾಧನೆ ಮಾಡ್ಲಿಕ್ಕೆ ಹಕ್ಕಿದೆ. ನಾವು ಯಾಜಕ ವರ್ಗದವರು. ಅಲ್ಲಿಯ ತನಕ ಹಾಗಿರ್ಲಿಲ್ಲ. ಯಾಜಕ ವರ್ಗದವರೇ ಬೇರೆ, ಆ ಕ್ಲರ್ಜಿಯೇ ಬೇರೆ, ಲೇಮೆನೇ ಬೇರೆ. ಅವರು ಅಭಿಷಿಕ್ತರು, ಅವ್ರಿಗೆ ಹೆಚ್ಚಿನ ಗೌರವ, ಹೆಚ್ಚಿನ ಮಹತ್ವ, ಅವ್ರು ಮಾತ್ರ ಆರಾಧನೆ ಮಾಡ್ಬೇಕು. ಇವರೆಲ್ಲರೂ ಸ್ಪೆಕ್ಟೇಟರ್ಸ್ ಅಥವಾ ಕೂತ್ಕೊಂಡು ನೋಡುವಂತವ್ರು, ಅವ್ರು ಮಾಡಿದ್ದನ್ನ ಹಿಂಬಾಲಿಸುವಂತವರಾಗಿದ್ರೆ ಹೊರತು ಇವರು ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಆರಾಧನೆ ಮಾಡ್ತಾರಲಿ. ಇದು ಸರಿಯಲ್ಲ, ವಾಕ್ಯಕ್ಕನುಸಾರವಾಗಿಲ್ಲ. ಎಲ್ಲರೂ ಆರಾಧನೆ ಮಾಡಬಹುದು ಅನ್ನೋದನ್ನ ಒತ್ತಿ ಒತ್ತಿ ಹೇಳಲಿಕ್ಕೆ ಪ್ರಾರಂಭಿಸಿದ್ರು. ಅದಕ್ಕೆ priesthood of all believers are it was their preaching. ಮೊದಲನೇದಾಗಿ ಅಥಾರಿಟಿ ಆಫ್ ದ ಬೈಬಲ್, ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಹೋಲಿನೆಸ್, ಥರ್ಡ್ ಒನ್ ದ priesthood ಆಫ್ ಆಲ್ ಬಿಲೀವರ್ಸ್. ನಾಲ್ಕನೇದಾಗಿ ದ ಎಕ್ಸ್ಪೆಕ್ಟೇಷನ್ ಆಫ್ ಕ್ರೈಸ್ಟ್ ಇಮಿನೆಂಟ್ ರಿಟರ್ನ್. ಅಂದ್ರೆ ಯೇಸು ಸ್ವಾಮಿ ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ ಎಂಬತಕ್ಕಂಥ ಅಂಶವನ್ನ ಅವರ ಪ್ರಸಂಗದಲ್ಲಿ ಹೋದ ಕಡೆಯಲ್ಲೆಲ್ಲ ಒತ್ತಿ ಒತ್ತಿ ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿಯ ತನಕ ಸಭೆಗಳು ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಯೇಸು ಸ್ವಾಮಿಯ ಎರಡನೇ ಬರೋಣದ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಿರ್ಲಿಲ್ಲ. ಅವರ ಸಂಪ್ರದಾಯಗಳೇ ಮೇಲಾಗಿದ್ದವು, ಅವರ ನೀತಿ ನಿಯಮಗಳೇ ದೊಡ್ಡದಾಗಿರ್ತಿತ್ತು. ಆಮೇಲೆ ಅಲ್ಲಿಯ ತನಕ ಆರಾಧನೆ ಪುಸ್ತಕದ ಕ್ರಮ, ಆರಾಧನೆ ಕ್ರಮವನ್ನ ಪುಸ್ತಕದಲ್ಲೇ ಅಚ್ಚು ಹಾಕಿ ಅದ್ರ ಪ್ರಕಾರವಾಗಿ ಹೋಗ್ತಾ ಇದ್ರು. ಪುಸ್ತಕದ ಕ್ರಮ, ಆರಾಧನೆ ಕ್ರಮ ಅಂತ ಪುಸ್ತಕ ಇತ್ತು. ಕ್ಲರ್ಜಿ ಅವರು ಅಂದ್ರೆ ಪ್ರೀಸ್ಟ್ ಅವರು ಅದನ್ನ ಓದ್ತಿದ್ರು, ಉಳಿದವರು ಅದನ್ನ ನೋಡ್ಕೊಳ್ತಿದ್ರು. ಇವ್ರು ಹೇಳ್ಬೇಕಾದದ್ದು ಏನಾದ್ರು ಹೇಳ್ಬೇಕಾದ್ರೆ ಹೇಳೋರು, ಅವ್ರು ಉಳಿದದ್ದೆಲ್ಲ ಹೇಳೋರು. ಒಂದ್ ರೀತಿ ಪುಸ್ತಕದಲ್ಲಿ, ಅದಕ್ಕೆ ಲಿಟರ್ಜಿ ಅಂತ ಕರಿತೇವೆ. ಅಂದ್ರೆ ಎಲ್ಲ ಕೂಡ ಅಚ್ಚಿ ಹಾಕಿರ್ತಿತ್ತು. ಆ ಹಾಕಿರ್ತಕ್ಕಂಥ ಅಚ್ಚಿನ ಹಾಳೆ ಅಂದ್ರೆ ಅಲ್ಲಿ ಪ್ರಿಂಟ್ ಆಗಿರ್ತಿತ್ತು. ಅದರ ಆಧಾರದ ಮೇಲೆ ಅವ್ರು ಹೋಗ್ತಾ ಇದ್ರು. ಸ್ವತಂತ್ರವಾಗಿ ಅವ್ರಿಗೆ ಮನಸ್ಸೋ ಇಚ್ಛೆ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಅವರಲ್ಲಿ ಇರ್ಲಿಲ್ಲ. ಆಗ ಅವ್ರು ಹೇಳಿದ್ರು, ಇದು ಸರಿ ಇಲ್ಲ. ಜೊತೆಗೆ ಯೇಸು ಸ್ವಾಮಿ ಬಹಳ ಬೇಗನೆ ಮಧ್ಯಾಕಾಶಕ್ಕೆ ತನ್ನ ಭಕ್ತರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕಿದ್ದಾನೆ. ದೇವ್ರ ವಾಕ್ಯದಲ್ಲಿ ಹಾಗೆ ಹೇಳಿದೆ. ಆ ವಾಕ್ಯವನ್ನ ಅನೇಕರಿಗೆ ನಾವು ಹೇಳ್ಬೇಕಾದದ್ದು ನಮ್ಮ ಕರ್ತವ್ಯ, ಎಚ್ಚರಿಸ್ಬೇಕಾದದ್ದು ನಮ್ಮ ಕರ್ತವ್ಯ, ಸಭೆಯನ್ನ ಎರಡನೇ ಬರೋಣಕ್ಕೆ ಸಿದ್ಧಪಡಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಎಂಬುದಾಗಿ ಹೇಳಿ, ಆ ಯೇಸು ಸ್ವಾಮಿ ಬೇಗನೆ ಬರ್ಲಿಕ್ಕಿದ್ದಾನೆ. ಕ್ರೈಸ್ಟ್ ವಿಲ್ ಕಮ್ ವೆರಿ ಸೂನ್. ವಿ ಆರ್ ಗೋಯಿಂಗ್ ಟು ರಿಸೀವ್ ಹಿಮ್, ವಿ ಆರ್ ಗೋಯಿಂಗ್ ಟು ಬಿ ವಿತ್ ಹಿಮ್. ನಾವು ಆತನನ್ನು ಸ್ವೀಕರಿಸಲಿಕ್ಕಿದ್ದೇವೆ, ಆತನು ಸ್ವೀಕರಣೆ ಮಾಡಿ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ ಎಂಬುದಾಗಿ ಹೋದ ಕಡೆಯಲ್ಲೆಲ್ಲ ಯೇಸು ಸ್ವಾಮಿಯ ಎರಡನೇ ಬರೋಣ ಕುರಿತಾಗಿ ಒತ್ತಿ ಒತ್ತಿ ಹೇಳಲಿಕ್ಕೆ ಪ್ರಾರಂಭ ಮಾಡಕ್ ಶುರು ಮಾಡಿ. ಹೀಗೆ 4 ಅಂಶಗಳನ್ನ ಹಿಡ್ಕೊಂಡು, 4 ಸಿದ್ಧಾಂತಗಳನ್ನು, ವಾಕ್ಯಕ್ಕನುಸಾರವಾದಂತಹ ಸಿದ್ಧಾಂತಗಳನ್ನ ಹಿಡ್ಕೊಂಡು ಆ ಸಭೆ ಪ್ರಾರಂಭವಾಯಿತು. ಮೊದಲನೇದಾಗಿ ಅಥಾರಿಟಿ ಆಫ್ ದ ಬೈಬಲ್, ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಹೋಲಿನೆಸ್, ಥರ್ಡ್ ಒನ್ priesthood ಆಫ್ ಆಲ್ ಬಿಲೀವರ್ಸ್, ಫೋರ್ತ್ ಒನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಕ್ರೈಸ್ಟ್ ಇಮ್ಮಿನೆಂಟ್ ರಿಟರ್ನ್. ಬೇಗ ಆತನು ಬರ್ಲಿಕ್ಕಿದ್ದಾನೆ ಎಂಬತಕ್ಕಂಥ ಅಂಶಗಳಿಂದ ಅವರು ಹೆಚ್ಚಾಗಿ ವಾಕ್ಯವನ್ನು ಸಾರಲಿಕ್ಕೆ ಶುರು ಮಾಡಿದ್ರು. ಹೀಗೆ ಅವರು ಮಾಡಿದ್ರಿಂದ ಕೇವಲ 2 ವರ್ಷಗಳಲ್ಲಿ 1825ರಲ್ಲಿ ಪ್ರಾರಂಭವಾದಂತಹ ಸಭೆಗೆ 1827ರ ಹೊತ್ತಿಗೆ ಅನೇಕರು ಈ ಬೋಧನೆಗೆ ಕಿವಿಗೊಟ್ಟು, ಹೌದು ಇದು ಸರಿ, ಇವ್ರು ಹೇಳ್ತಕ್ಕಂಥದ್ದು ದೇವ್ರ ವಾಕ್ಯದಲ್ಲಿ ಬರ್ದಿದೆ, ಇವ್ರು ಏನೋ ಕಲ್ಪನೆ ಕಥೆ ಹೇಳ್ತಿಲ್ಲ, ಸಂಪ್ರದಾಯದ ಬಗ್ಗೆ ಮಾತಾಡ್ತಿಲ್ಲ, ಇವ್ರು ಹೇಳೋದ್ರಲ್ಲಿ ನಿಜವಾಗಿ ಅರ್ಥ ಇದೆ. ಯಾಕಂದ್ರೆ ಬೈಬಲ್ ಅಲ್ಲಿ ಹಾಗೆ ಬರ್ದಿದೆ. ಪ್ರತಿಯೊಬ್ಬರು ಕೂಡ, ಯೇಸು ಸ್ವಾಮಿ ನಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾಜಕ ವಂಶಸ್ಥರು, ನಾವು ಯಾಜಕ ವರ್ಗದವ್ರು, ನಾವು ಆರಾಧನೆ ಮಾಡಕ್ ಹಕ್ಕಿದೆ. ಮತ್ತೆ ಸತ್ಯವೇದವೇ ನಮ್ಗೆ ಅಥಾರಿಟಿ,
ಸತ್ಯವೇದ ಏನ್ ಹೇಳ್ತದೋ ಅದೇ ನಮ್ಗೆ ಅಂತಿಮವಾದದ್ದು. ಅಲ್ಲಿ ಇಲ್ದೇ ಇರ್ತಕ್ಕಂಥದ್ದು ನಾವು ಅಭ್ಯಾಸಿಸಬಾರ್ದು. ಅವ್ರು ಹೇಳದ್ ಸರಿ ಇದೆ. ಮತ್ತೆ ಒಬ್ಬ ಪರ್ಸನಲ್ ಹೋಲಿನೆಸ್ ಇಲ್ದೇನೆ ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಹೇಗ್ ಸಾಧ್ಯ? ದೇವ್ರ ಮಗ ಅನಿಸ್ಕೊಳಕ್ ಹೇಗ್ ಸಾಧ್ಯ? ಸಭೆಯಲ್ಲಿ ಸದಸ್ಯನಾಗ್ಲಿಕ್ಕೆ ಹೇಗ್ ಸಾಧ್ಯ? ಪರ್ಸನಲ್ ಹೋಲಿನೆಸ್ ಇಲ್ದೇನೆ, ಪವಿತ್ರತ್ವನೇ ಇಲ್ದೇನೆ, ಎಲ್ಲಾ ಪಾಪ, ಎಲ್ಲಾ ಕೆಟ್ಟತನ, ಎಲ್ಲಾ ಮೂಢನಂಬಿಕೆ, ಸಂಪ್ರದಾಯ ಇಟ್ಕೊಂಡು ಹೇಗೆ ದೇವ್ರ ಮಕ್ಕಳು ಅನಿಸ್ಕೊಳಕ್ ಸಾಧ್ಯ? ಅವ್ರು ಹೇಳ್ತಾರೆ ಸರಿ, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಎಂಬ ಹೇಳಿ ಅನೇಕರು ಈ ಬೋಧನೆಯನ್ನು ನಂಬಿ ಸಭೆಗೆ ಬರ್ಲಿಕ್ಕೆ ಶುರು ಮಾಡಿ. ಆ ಬಂದವರಲ್ಲಿ ಬಹಳಷ್ಟು ಜನ ಬಂದ್ರು. ನಾನ್ ಮುಂದಕ್ಕೆ ತೋರಿಸ್ತೀನಿ ಎಷ್ಟು ಜನ ಆಯ್ತು ಅಂತ ಹೇಳಿ. ಪ್ರಮುಖರು ಎಫ್ ಹಚಿನ್ಸನ್ ಎಂಬತಕ್ಕಂಥವ್ರು ಕೂಡ ಆ ಸಭೆಯ ವಾಕ್ಯವನ್ನ ಬೋಧನೆಯನ್ನು ಒಪ್ಪಿಕೊಂಡು ಸಭೆಗೆ ಬರ್ತಾರೆ. JN ಡಾರ್ಬಿ ಎಂಬತಕ್ಕಂಥ ಇನ್ನೊಬ್ರು ಬಹಳ ಪ್ರಭಾವಿಯಾದಂತ ವ್ಯಕ್ತಿ ಅವತ್ತಿನ ಕಾಲದಲ್ಲಿ. ಹಿ ವಾಸ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. JN ಡಾರ್ಬಿ, ಅವ್ರ ಫುಲ್ ನೇಮ್ ಜಾನ್ ನೆಲ್ಸನ್ ಡಾರ್ಬಿ ಎಂಬುದಾಗಿ. ಅವರು ಕೂಡ ಈ ಬೋಧನೆಯನ್ನು ಕೇಳಿ ಸಭೆಗೆ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮತ್ತು JG ಬೆಲೆಟ್, ಜಾನ್ G ಬೆಲೆಟ್ ಎಂಬತಕ್ಕಂಥ ಇನ್ನೊಬ್ರು ಸಹೋದರರು, ಹೌದು ನೀವ್ ಬೋಧನೆ ಮಾಡೋದು ಸರಿ ಇದೆ, ಇದು ವಾಕ್ಯಕ್ಕನುಸಾರವಾದದ್ದು, ಅದನ್ನ ನಾನು ಒಪ್ತೀನಿ ಎಂಬುದಾಗಿ ಹೇಳಿ ಅವರು ಕೂಡ ಸಭೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಇಬ್ಬರಿಂದ ಪ್ರಾರಂಭವಾದಂತ ಸಭೆ 1827 ಹೊತ್ತಿಗೆ ಅನೇಕರು ಬಂದು ಈ ವಾಕ್ಯಕ್ಕನ್ನು ಕೇಳಿ ಅನೇಕರು ಈ ಸಭೆಗೆ ಬರ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನೀಗಾಗ್ಲೇ ಹೇಳಿದ ಹಾಗೆ ಈ ಸಭೆ ಬಹಳ ವಿಸ್ತಾರವಾಗಿ ಬೆಳಿಲಿಕ್ಕೆ ಕಾರಣ ಜಾನ್ ನೆಲ್ಸನ್ ಡಾರ್ಬಿ ಅವರು. ಯಾಕಂದ್ರೆ ಈ ವಾಕ್ಯದಲ್ಲಿ ಬಹಳ ಆಸಕ್ತಿ ಇತ್ತು, ಸೇವೆ ಮಾಡ್ಬೇಕು ಅಂತ ಒಂದು ಭಾರ ಇತ್ತು. ಏನು ಇವ್ರು ನಂಬಿದ್ರೋ ಆ ನಂಬಿಕೆ ಸತ್ಯ ಮತ್ತು ವಾಕ್ಯಕ್ಕನುಗುಣವಾದದ್ದು ಎಂಬುದಾಗಿ ಅವ್ರ ಮನದಟ್ಟಾಗಿತ್ತು. ಅದನ್ನೇ ಪ್ರಪಂಚದಾದ್ಯಂತ ಹೋಗಿ ಜಾನ್ ನೆಲ್ಸನ್ ಡಾರ್ಬಿ ಅವರು ಹೋಗಿ ಪ್ರಪಂಚದಾದ್ಯಂತ ಪ್ರಸಂಗ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಿ ವೆಂಟ್ ಟು ಮೆನಿ ಕಂಟ್ರೀಸ್, ಅನೇಕ ದೇಶಗಳಿಗೆ ಅವ್ರು ಹೋಗಿ ಸುವಾರ್ತೆಯನ್ನು ಸಾರಿ ಈ ವಾಕ್ಯವನ್ನ ಪ್ರಸಾರ ಮಾಡ್ತಾ, ಯೇಸು ಸ್ವಾಮಿ ರಕ್ಷಣೆ ಕುರಿತಾಗಿ ಹೇಳ್ತಾ ಅನೇಕ ಸಭೆಗಳನ್ನ ಪ್ರಾರಂಭ ಮಾಡಿದ್ರು. ಅದನ್ನ ನಾವು ಮುಂದಕ್ಕೆ ನಾವು ವಿವರವಾಗಿ ಕೆಲವನ್ನ ನಾವು ನೋಡ್ಲಿಕ್ಕೆ ಹೋಗ್ತೇವೆ. 1830 ಹೊತ್ತಿಗೆ ಇದು ಇಂಗ್ಲೆಂಡ್ ದೇಶಕ್ಕೂ ಹಬ್ಬಕ್ಕೆ ಶುರುವಾಯಿತು. ಒಂದ್ ಸೆಕೆಂಡ್. ಇಂಗ್ಲೆಂಡ್ ದೇಶಕ್ಕೂ ಹಬ್ಬಕ್ಕೆ ಶುರುವಾಯಿತು. ಇದು ಐರ್ಲೆಂಡ್ ಇಂದ ಪ್ರಾರಂಭವಾದದ್ದು. ಬಹಳಷ್ಟು ಸಭೆಗಳಲ್ಲಿ, ಸ್ಥಳಗಳಲ್ಲಿ, ನಗರಗಳಲ್ಲಿ ಈ ಸಭೆ ಪ್ರಾರಂಭವಾಗ್ಲಿಕ್ಕೆ ಶುರುವಾಯಿತು. ಅಲ್ಲಿ ಡಬ್ಲಿನ್ ಅಲ್ಲಿ ಪ್ರಾರಂಭವಾದದ್ದು, ಪ್ಲಿಮತ್ ನಗರದಲ್ಲಿ ಹೆಚ್ಚಾಗಿ ಮತ್ತೆ ಅಭಿವೃದ್ಧಿ ಆಗ್ಲಿಕ್ಕೆ ಶುರುವಾಯಿತು. ಅಲ್ಲಿ ಅನೇಕ ಯೇಸು ಸ್ವಾಮಿಯನ್ನು ನಂಬಲಿಕ್ಕೆ ಶುರು ಮಾಡಿದ್ರು. ಆಗ ಎಬ್ರಿಂಗ್ಟನ್ ರಸ್ತೆ ಎಂಬುದಾಗಿ ಹೇಳ್ತದೆ, ಅಲ್ಲಿ ಬೆಂಜಮಿನ್ ವಿಲ್ಸ್ ನ್ಯೂಟನ್ ಎಂಬತಕ್ಕಂತ ಒಬ್ಬರು ಅವರು ಕೂಡ ಸೇರಿ ಸಭೆಯಾಗಿ ಸೇರ್ಲಿಕ್ಕೆ ಶುರು ಮಾಡಿದ್ರು. ಅವರು ಕೂಡ ಸಭೆ ಈ ವಾಕ್ಯಕ್ರಮವನ್ನು ನಂಬಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ 1945 ಹೊತ್ತಿಗೆ, 1925ರಲ್ಲಿ ಪ್ರಾರಂಭವಾದಂತ ಈ ಸಭೆ 1945 ಹೊತ್ತಿಗೆ ಆ ಸಭೆಯಲ್ಲಿ 1200 ವಿಶ್ವಾಸಿಗಳಿದ್ದರು ಎಂಬುದಾಗಿ ಚರಿತ್ರೆ ಹೇಳ್ತದೆ. ದೇರ್ ವರ್ 1200 people in the church by 1945. 1945ನೇ ಇಸ್ವಿ ಒಳಗಡೆ 1200 ವಿಶ್ವಾಸಿಗಳು ಸಭೆಯಲ್ಲಿ ಸೇರಿ ಆರಾಧನೆ ಮಾಡುವಷ್ಟು ಬಂದು. ಯಾಕಂದ್ರೆ ಅವ್ರಿಗಿದ್ದಂತ ಭಾರ, ಆ ಸೇವೆ, ಅವ್ರಿಗೆ ಇದ್ದಂತ ವಾಕ್ಯ ಬೋಧನೆ ಅನೇಕರನ್ನ ಆಕರ್ಷಿಸ್ತಾ ಇತ್ತು. ಅವರು ಸ್ಪಷ್ಟವಾಗಿ ಸುವಾರ್ತೆ ಹೇಳ್ತಿದ್ರು. ಹಾಗಾಗಿ ಬಹಳಷ್ಟು ಜನ ಆ ಸಭೆಗೆ ಬಂದು ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಅವರು ಮಾಡ್ತಾ ಬರುವಾಗ ಅವರಲ್ಲಿ ಒಬ್ರು 1832ರಲ್ಲಿ ರಕ್ಷಣೆ ಹೊಂದಿ ಬಂದಂತ ಒಬ್ಬ ಸಹೋದರು, ಅವರ ಹೆಸರು ಜಾರ್ಜ್ ಮುಲ್ಲರ್ ಎಂಬುದಾಗಿ. ನೀವು ಕೇಳಿದಿರಿ, ಬಹಳಷ್ಟು ಕೇಳಿದಿರಿ ಜಾರ್ಜ್ ಮುಲ್ಲರ್ ಎಂಬುದಾಗಿ ಹೇಳಿ. ಅವರು ಈ ವಾಕ್ಯವನ್ನು ಕೇಳಿ ಸಂತೋಷಪಟ್ಟು ಅಂಗೀಕರಿಸಿದ್ ಮಾತ್ರ ಅಲ್ಲ, ಈ ವಾಕ್ಯಕ್ಕನುಸಾರವಾಗಿ ಅನೇಕ ಕಡೆ ವಾಕ್ಯವನ್ನು ಹೇಳಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಬ್ರಿಸ್ಟಲ್ ಎಂಬತಕ್ಕಂತ ಒಂದು ನಗರ, ಅದು ಇಂಗ್ಲೆಂಡ್ ನಲ್ಲಿ, ಆ ನಗರದಲ್ಲಿ ಸುವಾರ್ತೆ ಸಾರಿ ಅನೇಕರನ್ನು ಸ್ವಾಮಿ ಬಳಿಗೆ ನಡೆಸಿ ಬೆಥೆಸ್ಡಾ ಚಾಪಲ್ ಎಂಬುದಾಗಿ ಅದಕ್ಕೆ ಹೆಸರಿಟ್ಟು ಸಭೆ ನಡೆಸಲಿಕ್ಕೆ ಶುರು ಮಾಡಿದ್ರು. ಇಬ್ಬರಿಂದ ಪ್ರಾರಂಭವಾದದ್ದು ಇವತ್ತು ಅನೇಕರು, ಸಾವಿರಾರು ಜನ ಸಭೆಗೆ ಸೇರಿ ಕೆಲವರು ಸೇವೆ ಮಾಡ್ತಾ
ಅದ್ರಲ್ಲಿ ಮುಕ್ಕಾಲ್ ಭಾಗ ಸೇವೆ ಮಾಡೋರೇ ಇದು. ಜಾನ್ ನೆಲ್ಸನ್ ಡಾರ್ಬಿ ಅವ್ರು ಇರ್ಬೋದು, ಜೆ ಬೆಲೆಟ್ ಇರಬಹುದು, ಹಚಿನ್ಸನ್ ಇರ್ಬೋದು, ಬೆಂಜಮಿನ್ ವಿಲ್ಸ್ ನ್ಯೂಟನ್ ಇರ್ಬೋದು, ಜಾರ್ಜ್ ಮುಲ್ಲರ್ ಇರ್ಬೋದು. ಇವರೆಲ್ಲರೂ ಕೂಡ ಕೇವಲ ರಕ್ಷಣೆ ಒಂದು ಬಂದು ಆಯ್ತು ನಾವು ಸಾಧಾರಣವಾದ ವಿಶ್ವಾಸಿಯಾಗಿ ಇರ್ತೀನಿ ಎಂಬುದಾಗಿರಲ್ಲ. ಅವ್ರ ತುಡಿತವೇ ಈ ವಾಕ್ಯವನ್ನು ಬೇರೆಯವ್ರಿಗೆ ಹೋಗಿ ಹೇಳೋಣ. ಇನ್ನೂ ಅನೇಕರು ರಕ್ಷಣೆ ಹೊಂದಬೇಕು, ಅನೇಕ ರೀತಿ ಈ ವಾಕ್ಯ ತಿಳಿಬೇಕು, ಈ ವಾಕ್ಯದಿಂದ ಅನೇಕರಿಗೆ ಬಿಡುಗಡೆ ಆಗ್ಬೇಕೆಂಬುದಾಗಿ ಹೇಳಿ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಬ್ರದರನ್ ಅಸೆಂಬ್ಲಿ 1825ರಿಂದ ಪ್ರಾರಂಭವಾಗಿ ಅನೇಕ ನಗರಗಳಿಗೆ ಹಬ್ಬಕ್ಕೆ ಶುರುವಾಯಿತು. ಡಬ್ಲಿನ್ ಅಲ್ಲಾಯ್ತು, ಪ್ಲಿಮತ್ ಅಲ್ಲಾಯ್ತು, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಸುವಾರ್ತೆ ಸಾರಿ ಸಭೆಗಳು ಪ್ರಾರಂಭವಾಗ್ಲಿಕ್ಕೆ ಶುರುವಾಯಿತು. ಹೀಗೆ ಬ್ರದರನ್ ಅಸೆಂಬ್ಲಿ ಪ್ರಾರಂಭ ನಡೀತಾ ಹೋಯ್ತು. ನಮಗ್ ಬಹಳಷ್ಟು ಜನಕ್ಕೆ ಇದ್ರ ಅರಿವಿಲ್ಲ. ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ, ಏನೋ ಒಂದು ಬ್ರದರನ್ ಸಭೆ ಅಂದ್ರೆ CSI ಸಭೆ, ಆ ಸಭೆ, ಈ ಸಭೆ ಜೊತೆಗೆ ಇದು ಒಂದಿದೆ, ಸದ್ಯ ಹೋಗೋಣ, ಏನ್ ಹೇಳ್ತಾರೋ ಅದ್ ಕೇಳೋಣ ಬರೋಣ ಅನ್ನೋದು ಅನೇಕರ ಭಾವನೆ. ಹೇಗಿದು ಪ್ರಾರಂಭ ಆಯ್ತು? ನಮ್ಮ ಸಭೆಯ ಸಿದ್ಧಾಂತಗಳಿಗೂ ಬೇರೆ ಸಿದ್ಧಾಂತಗಳಿಗೂ ಎಷ್ಟು ವ್ಯತ್ಯಾಸ ಇದೆ, ನಾವು ಎಷ್ಟು ನ್ಯಾಯವಾಗಿದ್ದೇವೆ, ಇದು ವಾಕ್ಯಕ್ಕನುಸಾರವಾದದ್ದಲ್ವೋ, ಇದು ಸತ್ಯ ಅಲ್ವೋ, ಇದನ್ನ ಯಾಕೆ ನಾವು ಒತ್ತಿ ಒತ್ತಿ ಹೇಳ್ಬಾರ್ದು, ಇದು ದೇವರು ಮೆಚ್ಚುವಂತ ರೀತಿ ಅಂತಕ್ಕಂಥ ಒಂದು ಅವ್ರ ಮನವರಿಕೆನೆ ಅನೇಕರಿಗೆ ಎಲ್ಲ ಹೇಳ್ತಾರೆ, ನಾವು ಹೋಗೋಣ. ನನ್ನ ಪ್ರೀತಿಯ ಸಹೋದರರೇ, ಈ ಸಭೆ ಪ್ರಾರಂಭವಾದದ್ದು ಹಣದಿಂದಲ್ಲ. ಈ ಸಭೆ ಪ್ರಾರಂಭವಾದದ್ದು ಇನ್ನೊಂದು ಸಭೆಯ ಸದಸ್ಯನನ್ನು ಎಳ್ಕೊಂಡು ಬಂದಲ್ಲ ಪ್ರಾರಂಭವಾದದ್ದು. ವಾಕ್ಯಕ್ಕನುಸಾರವಾಗಿ ಇಬ್ರೇ ಸೇರಿ ಮೊಣಕಾಲಿನಲ್ಲಿ ಕೂತು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದಂತ ಸಭೆ ಇದು. ವಾಕ್ಯದ ಆಧಾರದ ಮೇಲೆ ಪ್ರಾರಂಭವಾದಂತ ಸಭೆ, ಯಾರೋ ಹೇಳಿದಂತ ಕಟ್ಟುಕತೆಯಿಂದಲ್ಲ. ನಾವು ಮುಂದಕ್ಕೆ ಒಂದ್ ವೇಳೆ ಕರ್ತನ ಚಿತ್ತವಾದ್ರೆ ನಾನು ಹೇಳ್ತಾ ಹೋಗ್ತೀನಿ. ಅನೇಕ ಸಭೆಗಳು ಅನುಭವದ ಆಧಾರದ ಮೇಲೆ, ಅವ್ರ ಸಂಪ್ರದಾಯದ ಮೇಲೆ ಪ್ರಾರಂಭವಾಗಿದೆ. ಅವ್ಯಾವು ಕೂಡ ವಾಕ್ಯದ ಆಧಾರದ ಮೇಲೆ ಪ್ರಾರಂಭವಾದವಲ್ಲ. ಈ ಸಭೆ ಪ್ರಾರಂಭವಾದದ್ದು ವಾಕ್ಯದ ಆಧಾರ. ಹಾಗಾಗಿ ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಕರ್ತನ ಚಿತ್ತವಾದ್ರೆ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಸೇರುವಾಗ ಇದನ್ನ ಮುಂದುವರಿಸಿ ಹೇಗೆ ಈ ಸಭೆ ಬೆಳವಣಿಗೆ ಆಯ್ತು, ಹೇಗೆ ಈ ಸಭೆ ಭಾರತ ದೇಶಕ್ಕೆ ಬಂತು, ಭಾರತ ದೇಶಕ್ಕೆ ತಂದವ್ರು ಯಾರು, ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಮೊಟ್ಟ ಮೊದಲು ಸಭೆ ಪ್ರಾರಂಭ ಆಯ್ತು, ಎಲ್ಲಿ ಇದು ಬೆಳವಣಿಗೆ ಆಯ್ತಾ ಹೋಯ್ತು, ಇದನ್ನೆಲ್ಲ ಮುಂದಕ್ಕೆ ನೋಡ್ತಾ ಹೋಗೋಣ. ಕರ್ತನು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಮ್ಮ ಸಭೆ ಪ್ರಾರಂಭವಾಗಿರತಕ್ಕಂಥದ್ದು ವಾಕ್ಯದ ಆಧಾರದಿಂದ. ದೇವ್ರು ನಮ್ಗೆ ಸ್ತೋತ್ರ.